ಆತ್ಮೀಯ ಚಿಂತನ ಪ್ರಭಾ ವೀಕ್ಷಕರೇ, ನಮ್ಮ ಮತ ನಮ್ಮ ಬಲ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ಬೆಳಗಾವಿ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರ್ತಕ್ಕಂತ ಬೆಳಗಾವಿ ಗ್ರಾಮೀಣ ಕ್ಷೇತ್ರದಲ್ಲಿ ನಾವು ಇವಾಗ ಇದ್ದೀವಿ. ಬನ್ನಿ, ಇಲ್ಲಿನ ಜನರ ಅಭಿಮತ ಏನಿದೆ, ಅವರ ಅಭಿಪ್ರಾಯ ಏನಿದೆ ಅಂತ ತಿಳ್ಕೊಂಬರ. ಅಣ್ಣ ನಮಸ್ಕಾರ. ನಿಮ್ಮ ಹೆಸರು? ಬಾಬು. ಬಾಬು ಅವರೇ, ಇವಾಗ MP ಎಲೆಕ್ಷನ್ಸ್ ಬರ್ತಾ ಇದೆ. ಯಾರು ನಿಂತಿದ್ದಾರೆ ಇಲ್ಲಿಂದ MP ಇಂದ? ಇಲ್ಲಿಂದ ಜಗದೀಶ್ ಶೆಟ್ಟರ್. ಮತ್ತು ಕಾಂಗ್ರೆಸ್ಸಿಂದ ಹೆಬ್ಬಾಳ್ಕರ್ ಮಗ ಮೃಣಾಲ್ ಅವರು. ಯಾರಿಗೆ ನಿಮ್ಮ ಓಟು? ನಮ್ಮದು ಬಿಜೆಪಿ ರೀ. ಬಿಜೆಪಿ. ಯಾಕೆ ಬಿಜೆಪಿ? ಮೋದಿ ಸಂಬಂಧ ಹಾಕೋದ್ರಿ. ಮೋದಿ ಒಳ್ಳೆ ಕೆಲಸ ಮಾಡಿದಾರು, ಅವ್ರ ಸಂಬಂಧ ಹಾಕ್ಬೇಕು. ಸಂತಿ ಬಸ್ತಿ ವಾಡಕ್ಕೆ ಏನೇನು ಪ್ರಗತಿ ಆಗಿದೆ ಇಲ್ಲಿ? ನೀರ್ದು ಗಿರ್ದು ಆಗೈತಿರಲ್ಲ. ಚಲೋ ಆಗೈತಿ ರೀ. ಇಲ್ಲಿ ಜನ ಎಲ್ಲ ಆರಾಮ ಅದಾರ, ಏನು ತೊಂದರೆ ಇಲ್ಲ. ಏನು ತೊಂದರೆ ಇಲ್ಲ, ಮಸ್ತ್ ಜೀವನ ಮಾಡತ್ತ. ಚಲೋ ಐತ್ರಿ. ಅಣ್ಣ ನೀವು ಹೇಳ್ರಿ, ಯಾರಿಗೆ ನಿಮ್ಮ ಓಟ್? ನಮ್ಮದು ಬಿಜೆಪಿ ರೀ. ಬಿಜೆಪಿ. ಯಾಕೆ ಬಿಜೆಪಿ? ನಾವು ಮೋದಿ ನೋಡಿಗಾಸ ಓಟ್ ಹಾಕ್ತೇವೆ ರೀ. ಮೋದಿ ರೀ. ಯಾಕೆ ಮೋದಿ ಅಂತೀರಿ ಎಲ್ರು? ಮೋದಿ ಅಂದರೆ ದೇಶದೆಲ್ಲ ಅಭಿವೃದ್ಧಿ ಮಾಡಿದಾರೆ ರೀ. ಮತ್ತು ಕುಡಿ ನೀರು ವ್ಯವಸ್ಥೆ ಮಾಡಿದಾರೆ, ಎಲ್ಲ ಮಾಡಿದಾರೆ ರೀ. ಅದಕ್ಕೆ ಮೋದಿ ನೋಡಿ ಹಾಕ್ಬೇಕು ರೀ. ಮತ್ತು ದೇಶದಾಗ ನಂಬರ್ 1 ಮಾಡಿದಂದ್ರೆ ಮೋದಿನೇ ರೀ. ಕಾಂಗ್ರೆಸ್ದು ಒಳ್ಳೊಳ್ಳೆ ಯೋಜನೆಗಳು ಬಂದಾವಲ್ಲ ಈಗ. ಅದೇನು ಗ್ಯಾರಂಟಿ ಇಲ್ಲ ರೀ ರೀ. ಅವೇನು ನಮ್ಮ ದುಡ್ಡು ನಮ್ಗೆ ಕೊಡೋದು ರೀ. ನಾವು ಟ್ಯಾಕ್ಸ್ ತುಂಬೋದು, ಅವ್ರಿಗೆ ಕೊಡೋದು. ಈಗೆಲ್ಲ ರೇಟ್ ಜಾಸ್ತಿ ಆಗಿದ್ರಿ ರೀ. ಏನು ಕೆಲಸ ಮಾಡ್ತೀರಿ ನೀವು? ನಾವು ಫ್ಯಾಕ್ಟ್ರಿ ಕೆಲಸ ಮಾಡ್ತೇವೆ ರೀ. ಹೆಂಗೆಲ್ಲ ಜೀವನ ಚಲೋ ಐತಿ? ಚಲೋ ಐತೆ ರೀ. ನಿಮ್ಮ ಹೆಸರಣ್ಣ? ಅಣ್ಣ ನಿಮ್ಮ ಹೆಸರು? ಪ್ರಕಾಶ್ ಗುಡುಮ್ಕಿರಿ. ಪ್ರಕಾಶ್ ಅಣ್ಣ, MP ಎಲೆಕ್ಷನ್ಸ್ ಬರತೈತಿ. ಸಂತಿ ಬಸ್ತಿ ಹೊಡೆದಾಗ ಹೆಂಗೈತೆಲ್ಲ ಎಲೆಕ್ಷನ್ ಕಾವು? ಎಲೆಕ್ಷನ್ ಜೋರು ಐತ್ರಿ. ಯಾರು ಗೆಲ್ತಾರ? ನಾವು ಮೊದಲಿಂದ ಕಾಂಗ್ರೆಸ್ಸಿಂದ ಮಾಡಿದೇವ್ರಿ. ಯಾರು ಕಾಂಗ್ರೆಸ್ಸಿಂದ ಯಾರು ನಿಂತಾರೆ ಈಗ ಇಲ್ಲಿ? ಮೃಣಾಲ್ ಹೆಬ್ಬಾಳ್ಕರ್. ಹೆಂಗೆ ಅವರೆಲ್ಲ ಯಂಗ್ಸ್ಟರ್ ಹೆಂಗೆ ಒಳ್ಳೆ ಕೆಲಸ ಮಾಡ್ತಾರೆ ಅನ್ಸುತ್ತಾ? ಅನಿಸ್ತೈತ್ರಿ. ನಮ್ಮ ಊರಾನ್ ಲೀಡರ್ ಸರಿ ಇಲ್ರಿ. ಓಕೆ. ಏನು ಮಾಡ್ಬೇಕು ಮತ್ತು ಅವರೆಲ್ಲ ನಿಮ್ಮ ಊರನ್ನ ಲೀಡರ್ಗಳು? ತಮ್ಮ ಸ್ವಾರ್ಥಕ್ಕಾಗಿ ಮಾಡ್ತಾರ್ರಿ. ಏನೇನು ಆಗಿದಾವೆ ನಿಮಗೆ ಇವಾಗ ಇಲ್ಲಿ ಒಳ್ಳೆ ಕೆಲಸಗಳು? ಈ ಕೆಲಸ ಆಗಿದಾವ್ರಿ. ಅಜರ್ ನಮಸ್ಕಾರ. ನಮಸ್ಕಾರ. ನಿಮ್ಮ ಹೆಸರು? ದುರ್ಗಪ್ಪ. ಅಜರ್, ಇವಾಗ MP ಎಲೆಕ್ಷನ್ಸ್ ಬರತೈತಿ. ಯಾರಿಗೆ ವೋಟ್ ಮಾಡ್ಬೇಕು ಅನ್ಕೊಂಡ್ರಿ? ನಾವು ಬಿಜೆಪಿಗೆ ಮಾಡವ್ರಿ. ಯಾಕೆ ಬಿಜೆಪಿಗೆ ಮಾಡವ್ರ ನಾವ್ರಿ. ಅದ ಯಾಕೆ ಬಿಜೆಪಿಗೆ ಮಾಡ್ತೀರಿ? ನಾವು ಮೋದಿ ಎಲ್ಲ ಶಾಯಿ ಮಾಡತಾರ ನಮಗ. ಮೋದಿ ಒಳ್ಳೆ ಕೆಲಸ ಮಾಡತ್ತ. ಅದಕ್ಕೆ ಮಾಡವ್ರಿ. ಯಾಕೆ ಕಾಂಗ್ರೆಸ್ನವರು ಒಳ್ಳೇದು ಮಾಡಿಲ್ಲ ನಿಮ್ಗೆ? ನಮಗ್ರಿ ಯಾರು ಮಾಡ್ಲಿಕ್ಕೆ ನಮ್ಮದು ಅದು ಬಡ್ಡಿಂದ ಅದೇ ಐತಿರಿ ನಮ್ಮದು. ಅವಾಗ್ಲಿಂದನೂ ಬಿಜೆಪಿನೇ ಐತಿ. ಅಣ್ಣ ನಿಮ್ಮ ಹೆಸರು? ಬಸಪ್ಪ ಭೀಮಪ್ಪ ದಾಸನಟ್ಟಿ. MP ಎಲೆಕ್ಷನ್ಸ್ ಬರ್ತಾ ಇದೆ. ಯಾರು ನಿಮ್ಗೆ ಗೆಲ್ಸ್ತಾ ಇದ್ದೀರಿ? ಹೆಬ್ಬಾಳ್ಕರ್ ಲಕ್ಷ್ಮೀ. ಹೆಬ್ಬಾಳ್ಕರ್ ಮಗ. ಏನೇನು ಕೆಲಸ ಮಾಡಿದಾರ ಅವ್ರು ಇಲ್ಲಿ? ನಮಗೆ ಕೆಲಸ ಮಾಡಿ ಕೊಟ್ಟಿದಾರ. ದೇವಸ್ಥಾನ ಗುಡಿ ಕಟ್ಟಿ ಕೊಟ್ಟಿದಾರ. ಮತ್ತೆ ಹೆಣ್ಮಕ್ಳದ್ದು ಏನು ಕೊಡೋದು ಅವ್ರು ಮಾತಾಡ್ರಿ ಕೊಟ್ಟಿದಾರ್ರಿ. ಅವ್ರದ್ದು ಏನೆಲ್ಲ ಕೊಡೋದು ಕೊಟ್ಟಿದಾರ. ಯಾರಿಗೆ ವೋಟ್ ಮಾಡತ್ತೀರಿ ಈಗ MP ಎಲೆಕ್ಷನ್ಗೆ? MP ಎಲೆಕ್ಷನ್ಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮಗಗೆ ಅವರು ಸ್ವಲ್ಪ ಹೆಲ್ಪ್ ಮಾಡ್ಯಾರು. ಹೌದಿಲ್ರಿ? ಏನು ಹೆಲ್ಪ್ ಮಾಡಿದಾರ? ಏನಂದ್ರೆ ನೋಡು, ನೀರು ಹಾದಿ ಅದು ಇದು ಸ್ವಲ್ಪ ಹೆಲ್ಪು, ಹೆಣ್ಮಕ್ಳಿಗೂ ಹೆಲ್ಪು. ಹೌದಿಲ್ರಿ? ಅದಷ್ಟೇ, ಮತ್ತೇನು ತೊಂದರೆ ಇಲ್ಲ, ಏನಿಲ್ಲ, ಎಲ್ಲ ಚೆನ್ನಾಗಿ ನಡೀತಿದೆ. ಬಿಜೆಪಿ ಸರ್ಕಾರ ಅವರು ಮಾಡಿಲ್ಲ. ನಮಗೆ ಅವರು ಕೊಟ್ಟಿದ್ದು ಒಂದೇ ಗ್ಯಾಸು, ಅದ್ರ ಮುಂದೆ ನಮಗೇನು ಹೆಲ್ಪ್ ಇಲ್ಲ ಅಷ್ಟೇ. ಸರ್ ನಮಸ್ಕಾರ. ನಿಮ್ಮ ಹೆಸರು? ನಮ್ಮ ಹೆಸರು ಗಜಾನನ್ ಅಂತೇಳಿ. ಸರ್, ಇವಾಗ MP ಎಲೆಕ್ಷನ್ಸ್ ಬರ್ತಾ ಇದೆ. ಸಂತಿ ಬಸ್ತಿವಾಡದಿಂದ ಯಾರನ್ನ ನೀವು ಆಯ್ಕೆ ಮಾಡ್ಬೇಕಂತ ತೀರ್ಮಾನ ಮಾಡಿರಿ? ಸಂತಿ ಬಸ್ತಿವಾಡದಿಂದ ಆಯ್ಕೆ ಅಂತ ಹೇಳಿದ್ರೆ ನಮಗೆ ಕೇಂದ್ರಕ್ಕೆ ಮೇಲೆ ಇರುವಂಥ BJPಗಳೇ ನಮ್ಗೆ ಬೇಕು. ಅದಕ್ಕಾಗಿ ನಾವು ಮೋದಿಗೆ ಸಪೋರ್ಟ್ ಮಾಡೋರು. ಬಿಜೆಪಿಯಿಂದ ಯಾರು ನಿಂತಾರ ಗೊತ್ತಾ? BJPಯಿಂದ ಇಲ್ಲಿ ಇವ್ರು ನಿಂತಿದ್ದಾರಲ್ಲ, ಹೆಬ್ಬಾಳ್ಕರ್ ಹೇಬರ್ದ. ಇಲ್ಲ, ಅವ್ರು ಕಾಂಗ್ರೆಸ್ಸಿಂದ. ಇಲ್ಲಿ ನಮ್ಮ ಜಗದೀಶ್ ಶೆಟ್ಟರ್ ನಿಂತಿದ್ದಾರೆ. ಜಗದೀಶ್ ಶೆಟ್ಟರ್ ಒಳ್ಳೆ ಆಯ್ಕೆ ಅನ್ಸುತ್ತೆ ನಿಮಗೆ? ಆಯ್ಕೆ ಸ್ವಲ್ಪ ಬೇರೆ ಆಗಬೇಕಾಗಿತ್ತು. ಆದರೆ ಅವ್ರು ಹಾಕಿದ್ದಕ್ಕೆ ನಾವೇನು ಮಾಡೋಕ್ಕಾಗೋದಿಲ್ಲ. ಆಯ್ಕೆ ಸ್ವಲ್ಪ ಬೇರೆ ಆಗಬೇಕಾಗಿತ್ತು, ಆಗಲಿಲ್ಲ. ಆದರೆ ಈಗ ಹೈಕಮಾಂಡ್ ಹೇಳ್ತೀವಿ, ಮೋದಿಯಿಂದ ಏನಾದ್ರು ಬರ್ಬೋದು. ಮೋದಿ ಅವ್ರ ಮೇಲೆ ನಿಮ್ಮ ಭರವಸೆ. ಹೌದು, ಭರವಸೆಗಾಗಿ ಅಡ್ಡಿಲ್ಲ. ಮೋದಿ ನಿಮ್ಮ ಮತ ಹಂಗಂದ್ರೆ ಕೊನೆಯದಾಗಿ ಅಂದರೆ ಆ ಟೈಮಿಗೆ ಯಾವ ಥರ ಹೋಗುತ್ತೆ ಗೊತ್ತಾಗೋದಿಲ್ಲ. ಅದನ್ನು ಇಲ್ಲ ಟುಸ್ಟ್ ಕೊಡೋದಲ್ಲ, ಯಾಕಂದರೆ ಅದು ಆ ವಿಚಾರ ಬೇರೆ ಆಗ್ತದೆ. ಅಡ್ಡಿಲ್ಲ, ನಮಗೆ ಬೇಕು ಮೋದಿಯವರು. ಅವರು ನಿಕ್ಕಿ ಮೋದಿನೇ ಆಗಬೇಕು. ಹೌದು. ಅಣ್ಣ ನಮಸ್ಕಾರ. ನಮಸ್ಕಾರ ರೀ. ನಿಮ್ಮ ಹೆಸರು? ಮಾರುತಿ. ಮಾರುತಿ ಅವರೇ, MP ಎಲೆಕ್ಷನ್ಸ್ ಬರತೈತಿ.
ಈಗ ಸಂತಿ ಬಸ್ತಿ ವಾರ್ಡ್ದಿಂದ ಯಾರನ್ನ MP ಆಗಿ ಸೆಲೆಕ್ಟ್ ಮಾಡತ್ತೀರಿ? ಏನ್ರಿ BJP-ನರಲ್ಲ ನಮ್ದು. BJP-ನ? ಯಾಕೆ BJP ನಿಮ್ಗೆ? ಎಲ್ಲಕ್ಕೂ ಒಂದು ಬೇಕಿರಲ್ಲ, ಯಾವುದ್ರ ಒಂದು ಹಿಡ್ಕೋಬೇಕ್ರಿ, ಒಂದು ಬಿಟ್ಟರೆ ಒಂದಿಲ್ಲ. ಯಾಕೆ ಮತ್ತೆ ಕಾಂಗ್ರೆಸ್ನ ಯಾಕೆ ಹಿಡ್ಕೊಂಡಿಲ್ಲ ನೀವು? ಅದು ಬೇಕಾರೆ ಹಿಂಬಲ್ಲಿ ಅದಂದ್ರೆ ಅರ್ಧ ಮಂದಿ ಆ ಕಡೆ ಅರ್ಧ ಮಂದಿ ಈ ಕಡೆ, ಮತ್ತೆ ಏನು ಮಾಡ ಬರ್ತೈತ್ರಿ? ನೀವು ಒಟ್ಟು BJP ಗಟ್ಟಿಯಾಗಿ ಹಿಡ್ಕೊಂಡು ಹ್ಞೂ ರೀ, ಹಂಗೆ ಹಿಡ್ಕೋಬೇಕ್ರಲ್ಲ ಅದನ್ನು ಮುಂದೆ ಗಟ್ಟಿಯಾಗಿ ಹಿಡ್ಕೊಂತೀರಿ? ವಾಟ್ ಗಟ್ಟಿ ಹಿಡ್ಕೊಂತ ಹೋಗ್ಬೇಕ್ರಿ. ಇವ್ರಿಗೆ ಕೊಡ್ರಿ ಒಂದು ಸ್ವಲ್ಪ. ಮೋದಿ ಅವ್ರನ್ನ ಬಿಡುದಿಲ್ಲ ಹಂಗಂದ್ರೆ ನೀವು? ಮೋದಿ ಬರಲ್ಲ ಪ್ರಿ ಹಂಗೆ. ಹ್ಞೂ ರೀ, ಈ ಸತಿ ಯಾರಿಗೆ ಮತ್ತೆ ಅವ್ರಿಗೇನ ಓಟು? ನೋಡೋಣಪ್ರಿ, ಇನ್ನೂ ಏನು ಆಕ್ಕತ್ತಂತ ಗೊತ್ತಿಲ್ಲ. ಎಕಡೆ ಪಾರ್ಟಿ ಆಗಿದೆ ಅಂತ ಗೊತ್ತಿಲ್ಲ. ನಾವು ಒಬ್ರು ಕೊಟ್ರೆ ಆಗಂಗಿಲ್ಲ, ಎಲ್ಲ ಜನ ಕೊಡಬೇಕು. ಗಟ್ಟಿ ಅಂತ ಹಿಡ್ಕೊಂಡ್ರಿ? ಜನ ಕೊಡ್ಬೇಕು ಹಂಗೆ. ನಮ್ಮದೇನು ಯಾರು ಕೆಲಸ ಮಾಡ್ತಾರಲ್ಲ ಅವ್ರಿಗೆ ಮಾಡ್ತಾರೆ ನಾವು. ಯಾರು ಕೆಲಸ ಮಾಡಿದ್ದಾರೆ ಈಗ ನಿಮ್ಮ ಸಂತಿ ಬಸ್ತಿ ವಾರ್ಡಕ್ಕೆ? ಸಂತಿ ಬಸ್ತಾಡ ಆದ್ರೆ ಹೆಬ್ಬಾಳ್ಕರ್ ಮೇಡಮ್ ಮಾಡಿದಾರಲ್ಲ. ಹೆಬ್ಬಾಳ್ಕರ್ ಮೇಡಮ್ ಅವ್ರು ಮಾಡಿದ್ದಾರೆ ಎಲ್ಲ. ಏನೇನು ಕೆಲಸ ಮಾಡಿದಾರ? ಏನು ರೋಡ್ ಮಾಡಿದಾರೆ, ಮತ್ತು ನೀರು ಅನುಕೂಲ ಮಾಡತ್ತಾರೆ, ಏನೆಲ್ಲ ಮಾಡತ್ತಾರೆ. ರೋಡ ಗಿಡ ಎಲ್ಲ ಮಾಡಿದ್ದಾರೆ. ಈ ದೇಶದ ಪ್ರಧಾನಮಂತ್ರಿ ಯಾರಾಗಬೇಕು ಈಗ? ಈ ಪ್ರಧಾನಮಂತ್ರಿ ಈಗ ಯಾರ ಒಳ್ಳೆ ಚಲೋ ಕೆಲಸ ಮಾಡ್ತಾರೋ, ಯಾರ ಬಡ್ರ ಮ್ಯಾಗ ನಂಬಿಕೆ ಇಡ್ತಾರೋ ಅಂಥವ್ರಿಗೆ ಮಾಡಿದ್ರಿ. ಯಾರಿಗೆ ಹೇಳಂತ ಅವ್ರಿಗೆ ಹಾಕ್ತಾನೆ, ತಪ್ಸಂಗಿಲ್ಲ. ನೀ ಏನ್ ಹೇಳ್ತಿಲ್ಲ ಅದನ್ನ ಹೇಳಿದ್ರೆ ತೀರ್ತ. ತಪ್ಸು ಮಕ್ಕಳಲ್ಲ. ಈಗ ನಾನು ಯಾರಿಗೂ ಹಾಕ್ಬೇಡ ಅಂತೀನಿ, ಹಾಕಾಕಬೇಕ. ಮತ್ ಒಬ್ಬರಿಗೆ ಹಾಕಿ ಹಾಕ್ತಿಲ್ಲ, ಮತ್ ನೀ ಯಾರಿಗೆ ಹಾಕ್ತಿ? ನೀ ಯಾರಿಗೆ ಹೇಳ್ತೀರಿ ಅದಕ್ಕೆ. ಹಂಗಂದ್ರೆ ಈಗ ನೀನು ವೋಟಿಂಗ್ ದಿನ ಕರ್ಕೊಂಡು ಹೋಗ್ಬೇಕು, ನಾನ ಕರ್ಕೊಂಡ್ ಹೋಗ್ಬೇಕ? ಈಗ ಕರ್ಕೊಂಡ್ ಹೋಗ್ಲಿ, ಹಾಕ್ತಿರ್ಲಿಲ್ಲ ನೋಡ್ ನಾ ಬೇಕಾರ. ಈಗ ದೇಶದ ಪ್ರಧಾನಮಂತ್ರಿ ಯಾರಾಗ್ಬೇಕ? ಪ್ರಧಾನಮಂತ್ರಿ ಅಲ್ಲೇ ಹೋಗಿ. ಈ ಪ್ರಧಾನಮಂತ್ರಿ ಯಾರದಾರ ಈಗ? ಯಾರದ ಅಲ್ಲಿ ಹೋಗ್ರಿ. ಅಣ್ಣ ನಿಮ್ಮ ಹೆಸರು? ತಿಪ್ಪಣ್ಣ. ತಿಪ್ಪಣ್ಣ ಅವ್ರ ಏನ್ ಕೆಲಸ ಮಾಡ್ತೀರಿ? ನಾವು ಮುದ್ದಂಬಾಕ ಪಾಂಡ್ರಿ ಹೋಗ್ತೀವ್ರಿ. ಪಾಂಡ್ರಿ ಕೆಲಸ ಮಾಡ್ತೀವಿ. ಓಕೆ. ಈಗ MP ಎಲೆಕ್ಷನ್ಸ್ ಬರತೈತಿ, ಯಾರಿಗೆ ವೋಟ್ ಮಾಡತ್ತೀರಿ? ಏನು ಹಿಂಗೆ ನೋಡ್ಬೇಕಲ್ಲ, ಯಾರ್ಯಾರು ಹೋಗಿದ್ದು ಏನು ಮಾಡೋದು. ಈ BJP-ಯಿಂದ ಯಾರು ನಿಂತಾರ ಈಗ? ಯಾವೇನು ನಾವು ರಾಜಕೀಯದಾಗ ಹೋಗುದಿಲ್ಲ ರೀ. ರಾಜಕೀಯ ಹೋಗ್ತಾರ ಅವಾಗೆಲ್ಲ. ಶೆಟ್ಟರ್ ನಿಂತಾರ, ಈ ಕಾಂಗ್ರೆಸ್ ಇಂದ ಮೃಣಾಳ ಹೆಬ್ಬಾಳ್ಕರ್ ಅವ್ರು ನಿಂತಾರ. ಏನ್ ಅನ್ಸತ್ತೆ ಈಗ ನಿಮ್ಗೆ? ಯಾರಿಗೆ ವೋಟ್ ಮಾಡ್ಬೇಕು ಅನ್ಸುತ್ತೆ? ಮಾಡೋ ಟೈಮ್ ಮಾಡೋಣ. ದೇಶ ಪ್ರಧಾನಮಂತ್ರಿ ಯಾರದಾರ? ಯಾರ ಅದನ್ನೇ ಹೇಳ್ತಾನೆ. ನಾವು ಶಾಲೆ ಕಲ್ತಿಲ್ಲ, ಅಂಗಡಿ ಚಾಪ್. ಇವಾಗ ಯಾರದಾರ? ಅಕ್ಕ ನಮಸ್ಕಾರ, ನಿಮ್ಮ ಹೆಸರು? ನಮ್ಮ ಹೆಸರು ಮಂಜು ಅವ್ರಿ. ಮಂಜುಳಕ್ಕ, MP ಎಲೆಕ್ಷನ್ ಬರತೈತಿ, ಯಾರಿಗೆ ವೋಟ್ ಮಾಡತ್ತೀರಿ? ಯಾರು ಮತ್ತೆ ಕಾಂಗ್ರೆಸ್ಗೆ ರೀ. ಕಾಂಗ್ರೆಸ್? ಯಾಕೆ ಕಾಂಗ್ರೆಸ್? ಯಾಕ್ರೆ ರೊಕ್ಕಕ್ರಿ. ರೊಕ್ಕ ಹಾಕತ್ತಾರಲ್ಲ ಮತ್ತೆ ನಮಗೆ. ರೊಕ್ಕ 2,500 ರೂಪಾಯಿ ಹಾಕತ್ತಾರಿ. ನಾನು ರೊಕ್ಕ ಕೊಟ್ಟೆ ನನಗೆ ಓಟ್ ಹಾಕ್ತೀರಿ? ನೀನು ರೊಕ್ಕ ಕೊಟ್ಟೆ ಅಂದ್ರೆ ನಿಮ್ಗೆ ಓಟ್ ಹಾಕಾರ ನಾವು. ಈಗ ಕಾಂಗ್ರೆಸ್ ಇಂದ ಯಾರು ನಿಂತಾರೆ ಈಗ? ಇನ್ನ ಏನು ಹೇಳಿ ನಮಗೆ ಅದು ಸುದ್ದಿ. ಮೃಣಾಲ್ ಹೆಬ್ಬಾಳ್ಕರ್ ಅವರು ಚಾನ್ಸಸ್ ಐತಿ. ಅದೈತಿ. ಬಟ್ ಕಾಂಗ್ರೆಸ್ಗೆ ವೋಟ್ ಮಾಡ್ತೀರಿ? ಕಾಂಗ್ರೆಸ್ಗೆ. ದೇಶ ಪ್ರಧಾನಮಂತ್ರಿ ಯಾರಾಗಬೇಕು? ಅದು ಯಾವ ಪ್ರಧಾನಮಂತ್ರಿ ಆಗ್ತಾನೋ, ಮೋದಿ ಆಗ್ತಾನೋ, ಯಾರು ಆಗ್ತಾರೆ ಅಂಬಲ್ರಿ. ಯಾರು ಆಗಲಿ, ಬಟ್ ಒಬ್ರು ಆಗಲಿ ಅಂತ. ಒಬ್ರು ಆಗತ್ರಿ, ಯಾರು ಒಬ್ರು. ಕಾಂಗ್ರೆಸ್. ಯಾಕೆ ಕಾಂಗ್ರೆಸ್ಗೆ ವೋಟ್ ಹಾಕ್ತೀರಿ? ಅವ್ರಿಗೆ ಅವರು ಚಲೋ ಅದಾರ, ಎಲ್ಲರೂ ಚಲೋನ ಅದಾರ, ಅದಕ್ಕೇನಿಲ್ರಿ. ಈಗ ಸರ್ಕಾರ ಈಗ ನಿಮ್ಗೆ ಫ್ರೀ ಬಸ್ ಬಿಟ್ಟೈತಿ, ಅನುಕೂಲ ಆಗೈತಿ ನಿಮ್ಗೆ? ಅನುಕೂಲ ಆಗೈತ್ರಿ, ಅನುಕೂಲ ಆಗೈತ್ರಿ. ಬಸ್ದಾಗೆಲ್ಲ ಮತ್ತೆ ಬಡ್ದಾಡ್ತೀರಂತ ಎಲ್ಲ ಹೆಣ್ಮಕ್ಳು? ನಾವ್ಯಾಕೆ ಬಡ್ದಾಡಕ್ ಹೋಗ್ರಿ, ನಮ್ದು ಕೆಲಸ ಇದ್ರೆ ಹೋಗೋರು. ಸಿಗುದಿಲ್ಲ, ಸೀಟ್ ಸಿಗುದಿಲ್ಲ ಅಂತೇಳಿ ಅಲ್ಲೆಲ್ಲ WWF ನಡೀತಿರತ್ತಂತ. ಇಲ್ಲ ಹಂಗಿಲ್ಲ, ಹಂಗೇನಿಲ್ರಿ. ಕಾಂಗ್ರೆಸ್ಗೆ ವೋಟ್ ಮಾಡತ್ತೀರಿ? ಕಾಂಗ್ರೆಸ್ಗೆ ವೋಟ್ ಮಾಡಿ. ಯಾರು ಬರ್ಬೇಕಿಲ್ಲ? ನರೇಂದ್ರ ಮೋದಿ. ನರೇಂದ್ರ ಮೋದಿ ಅವರ ಪ್ರಧಾನಮಂತ್ರಿ ಆಗ್ಬೇಕು. ಇಲ್ಲಿ BJP-ಯಿಂದ ಯಾರು ನಿಂತಾರ? ಜಗದೀಶ್ ಶೆಟ್ಟರ್. ಜಗದೀಶ್ ಶೆಟ್ಟರ್ ಅವ್ರಿಗೆ ವೋಟ್ ಮಾಡ್ತೀರಿ? ಅವ್ರಿಗೆ ಮಾಡ್ತೀವಿ. ಅಣ್ಣ ನೀವು? ಮೋದಿ, ಜಗದೀಶ್ ಶೆಟ್ಟರ್. ಯಾರಿಗಣ್ಣ ನಿಮ್ದು? ನರೇಂದ್ರ ಮೋದಿ. ಮೋದಿ ಅವರಿಗೆ. ಯಾಕೆ ಮೋದಿ ಅವರು ಪ್ರಧಾನಮಂತ್ರಿ ಆಗ್ಬೇಕು? ಅವ್ರು ಚಲೋ ಅದಾರ ರೀ ಮನುಷ್ಯರು. ಏನೇನೋ ಒಳ್ಳೆ ಕೆಲಸ ಮಾಡಿದಾರಿ. ನಮ್ದ ಈಗ ಎಲ್ಲ ಡೆವಲಪ್ ಮಾಡಿದಾರಲ್ಲ. ಇಲ್ಲಿ ನಿಮ್ಮ ಗ್ರಾಮದ ಏನು ಡೆವಲಪ್ಮೆಂಟ್ ಆಗಿದಾವ? ಗ್ರಾಮದ ಏನು ಆಗಿಲ್ರಿ. ಇನ್ನು ಈ ಕಡೆ ನಮ್ಮ ಹೆಬ್ಬಾಳ್ಕರ್ ಮೇಡಮ್ ಮಾಡಿದಾರ್ರಿ. ಏನು ಕೆಲಸ ಮಾಡಿದಾರೆ ಹೆಬ್ಬಾಳ್ಕರ್ ಮೇಡಮ್? ಎಲ್ಲ ಕೆಲಸ ಮಾಡಿದಾರಿ. ರೋಡ್ದು, ಬೋರ್ವೆಲ್ ಹೊಡೋದು ಎಲ್ಲ, ನೀರಿಂದ. ಮತ್ತು ಅವ್ರ ಮಗನ ಇವಾಗ MP ಎಲೆಕ್ಷನ್ಗೆ ನಿಲ್ತಾ ಇದಾರೆ, ಅವ್ರು ಮತ್ತೆ ವೋಟ್ ಮಾಡಲ್ಲ ನೀವು? ನೋಡೋಣ್ರಿ, ಈಗ ನಮ್ದು ಎಲ್ಲ ವಿಚಾರ ಮಾಡ್ಕೊಂಡು ಹಾಕ್ತೀವಿ ರೀ. ಅಣ್ಣ ನಿಮ್ಮ ಹೆಸರು? ಸಂಭಾಜಿ ಬೆಳಗುನ್ಕರ್. ಸಂಭಾಜಿ ಅವರೇ, MP ಎಲೆಕ್ಷನ್ಗೆ ಬರ್ತಾ ಇದೆ, ಯಾರಿಗೆ ವೋಟ್ ಮಾಡತ್ತೀರಿ?
ನಮಗೀಗ ಬಿಜೆಪಿನ ಬೇಕ್ರಿ. ಬಿಜೆಪಿ ಯಾಕೆ ಬಿಜೆಪಿ ನಿಮ್ಮ ಆಯ್ಕೆ? ಮೋದಿ ಚಲೋ ಅದಾರ ಮನುಷ್ಯ ಅಂತ ಕೇಸಿ. ಒಳ್ಳೆ ಮನುಷ್ಯ ಮೋದಿ. ಯಾಕೆ ಕಾಂಗ್ರೆಸ್ನವರು ಒಳ್ಳೇದು ಮಾಡಿಲ್ಲ ನಿಮ್ಗೆ? ಮಾಡಿದಾರ, ಅವರು ಇಲ್ಲಿ ಕೆಲಸ ಮಾಡಿದಾರೆ, ಖರೆ ಅಲ್ಲಿ ಮೇಲೆ ಮೋದಿನೇ ಬೇಕು. ಇಲ್ಲಿ ಕೆಳಗೆ ಯಾರು ಇರ್ಲಿ ಮೇಲೆ ಮೋದಿ ಬೇಕು. ಮೋದಿ ಬೇಕು. ಯಾಕೆ ಮೇಲೆ ಮೋದಿ ಇರ್ಬೇಕು? ದೇಶಕ್ಕೆ ಒಳ್ಳೆ ಕೆಲಸ ಮಾಡ್ತಾರೆ ಅವರು. ಮತ್ತೆ ಕಾಂಗ್ರೆಸ್ನವರು ಮಾಡಲ್ಲ ಮತ್ತೆ ಮೇಲೆ ಮಾಡ್ತಾರೆ, ಖರೆ ಈಗ ಚಲೋ ಮನುಷ್ಯ ಅದಾನ ಅಂತ ಕೇಸಿ ಮೋದಿ ಬೇಕು. ನಿಮ್ಮ ಹೆಸರು? ಏನು ಕೂಡ ದಳವಾಯಿ. ಈಗ MP ಎಲೆಕ್ಷನ್ ಬರೋದೈತಿ, ಯಾರನ್ನ ಕೆಲಸ ಆಗತ್ತೀರಿ ಈಗ ನಿಮ್ಮ ಗ್ರಾಮದಿಂದ? ಗ್ರಾಮೀಣ ಭಾಗಲ ನಮ್ಮ ಹೆಬ್ಬಾಳ್ಕರ್ಣಿ ಬೈ ಮೇಡಮ್ ರೀ. ಈಗ ಸದ್ಯಕ್ಕೆ ಕೆಲಸ ಅದು ಭಾಳ ಮಾಡಿದಾರ್ರಿ. ನಾ ಅವ್ರಿಗೆ ಕೊಡೋದಂತ ನಡೆದೈತ್ರಿ. ಈಗ ದೇಶದ ಪ್ರಧಾನಮಂತ್ರಿ ಯಾರಾಗಬೇಕ? ಪ್ರಧಾನಮಂತ್ರಿ ಮೋದಿನಾಗ ಅವ್ರು. ಇಲ್ಲಿ MP ಹೆಬ್ಬಾಳ್ಕರ್ಣಿ ಬೈನ ಅವ್ರ ಮಗ ನಿಲಾತಾರ ಮಗನಾಗ. ಅಣ್ಣ ನಮಸ್ಕಾರ, ನಿಮ್ಮ ಹೆಸರು? ಹನುಮಂತ ಅಂಕಲ್ಗಿ. ಹನುಮಂತ ಅವ್ರೆ, MP ಎಲೆಕ್ಷನ್ ಬರೋದೈತಿ. ಈಗ ನಿಮ್ಮ ಸಂತಿ ಬಸ್ತಿ ವಾರ್ಡದಿಂದ ಯಾರನ್ನ MP ಆಗಿ ಗೆಲ್ಲಿಸ್ತೀರಿ? ಜಗದೀಶ್ ಶೆಟ್ಟರ್. ಜಗದೀಶ್ ಶೆಟ್ಟರ್. ನರೇಂದ್ರ ಮೋದಿ. ಮೋದಿ ಅವ್ರನ್ನ? ಮೋದಿ ಅವರು ನಿಮಗೆ ಪ್ರಧಾನಮಂತ್ರಿ ಆಗ್ಬೇಕು. ದೇಶಕ್ಕೆ ಒಳ್ಳೇದು ಮಾಡ್ಬೇಕು. ಏನು ಒಳ್ಳೇದು ಮಾಡಿದಾರ ಅವ್ರ? ಏನು ದೇಶಕ್ಕೆ ಅಭಿವೃದ್ಧಿ? ಏನೇನು ಅಭಿವೃದ್ಧಿ ಆಗೈತಿ? ದೇಶ ಅಭಿವೃದ್ಧಿ, ಸೇನಾ ಹಿಂಗೆಲ್ಲ ಆಗೈತಿರಲ್ಲ. ಸೇನಾ ಎಲ್ಲ ಸದೃಢವಾಗೈತಿ ಎಲ್ಲ ಬಂದ್ಮೇಲೆ. ಅವ್ರು ಬಂದ್ಮ್ಯಾಗೆಲ್ಲ ಆಗೈತೆ. ಪೈಲಾ ಎಲ್ಲ ಇದ್ರ ಪೈಲಾ ಇದ್ದಿದ್ದಿಲ್ಲ ಹಂಗೆ. ಪೈಲಾ ಹೆಂಗಿತ್ತು? ಕಾಂಗ್ರೆಸ್ ಸರ್ಕಾರ ಅವರೆಲ್ಲ ಭ್ರಷ್ಟಾಚಾರದಾಗ ಹತ್ರ ಮಣಿಕರ ಅವರೆಲ್ಲ ಅವ್ರ ನಿರ್ಧಾರ ತಗೋರ್ತಿರಕ್ಲೆ ಏನಿಲ್ಲ. ಒಡಪ ದುರ್ಗವ್ವ. ಒಡಪ್ನ ಹೇಳ, ಹೆಸರು ಕೇಳಿದ್ರೆ ಒಡಪ್ನ ಹೇಳ್ಬೇಕಲ್ಲ. ಒಡಪ್ ಏನು ಹೇಳುದಪ್ಪ, ನನಗೆ ಗೊತ್ತಿಬೇಕಲ್ಲ. ಗೊತ್ತಿಲ್ಲ. ಈಗ MP ಎಲೆಕ್ಷನ್ ಬರೋದೈತಿ, ಯಾರಿಗೆ ವೋಟ್ ಮಾಡತಿ? ಯಾರಿಗೆ ಹೇಳ್ತಾರ ಅವ್ರಿಗೆ ನಿಮ್ಗೆ ಮಾತಾರಿ ನಾವು ಮಾಡ್ತೇವೆ ನೋಡಪ್ಪ ಮಗನ. ಸುಳ್ಳ ಯಾಕೆ ನಾ ಅಲ್ಲೇ ಇಲ್ಲೇ ಅಂತ ನಾವು ಹಿಂಗ ಅನ್ನೋದಿಲ್ಲ. ಎಲ್ಲರಿಗೂ ಮಾಡಬೇಕ ನಾವು ಅಲ್ಲ. ನಾವು ಮಾಡ್ತೇವೆ ಮಗನ. ಒಬ್ಬರಿಗೆ ಅನ್ನಲ್ಲ ಮತ್ ಏನ್ ಹೇಳ್ತೀರಿ ಅದನ್ನ ಕೇಳ್ತೇವೆ ನಾವು. ಈಗ ಪ್ರಧಾನಮಂತ್ರಿ ಯಾರದಾರ ಈಗ? ಎಲ್ಲಿ ಯಾ ಬರಪ್ಪ, ನಮಗೇನು ಗೊತ್ತಿನ್ನ ಬಂದಾಗ ಹೋದಾಗ ಗೊತ್ತಲ್ಲ. ಈಗ ನಮಗೇನು ಗೊತ್ತ? ಯಾರು ನಾವು ಹೇಳ್ತೀವಿ ಅವ್ರಿಗೆ ವೋಟ್ ಮಾಡ್ತೀರಿ? ಮಾಡ್ತೇವ್ರಿಲ್ಲ, ಕೇಳ ಇವ್ರು ಎಲ್ಲ ಅದಾರ. ಈ ಹೋದ್ಸಲ ಯಾರಿಗೆ ಮಾಡಿದ್ರಿ? ಹಾ ಸರ್, ಇದಕ್ಕ ಮಾಡಿದ್ದೀವ್ರಿಲ್ಲ, ಕೈಗೇನ ಮಾಡಿದ್ದೀವ್ರಿ ನಾವು. ಆಯ್ತು, ನಮಸ್ಕಾರ. ಕೈಗೇನ ಮಾಡಿದ್ದೀವಿ ನಾವು. ಕೈ ಬಿಟ್ಟು ಏನು ಉದ್ಯೋಗ ಇಲ್ಲ. ಅದು ನಾವು ಉಣ್ಣು ಅನ್ನ ಅದ ನಾವು ಮಾಡ್ತೇವೆ ಮಗನ. ಈಗ ಕೈ ಪಕ್ಷ ಎಲ್ಲ ಒಳ್ಳೇದ್ ಮಾಡೈತಿ ನಿಮಗೆ? ಏನ್ ಮಾಡಿ ಏನ್ರಿ ಮಾಡುವಾಗ ಮಾಡ್ಯಾಳ ಫರನ್. ಈಗೇನು ಹೇಳುದಪ್ಪ ಮಗನ, ಹಾಕುವಾಗ ನಮ್ಗೆ ಏನಾರು ಶಾಯ್ ಮಾಡ್ರ ನಮಗ ಹಾಕ್ತೀರಿ? ಹಾಕ್ತೇವ. ಇನ್ನೂ 3 ಸಲ ಬರ್ಬೇಕ್ರಿ, 3ನೇ ಸಲ ಉದ್ಧಾರ ಮಾಡಿದಾರ ಅವರು. ಏನೇನ್ ಮಾಡ್ಯಾರ? ದೇಶದಾಗ ಎಲ್ಲ ಕಿಸಾನ್ ಯೋಜನೆ ಇದು ಮಾಡಿದಾರ. ನಮ್ಮ ಭಾರತದಾಗ ಕಾಂಗ್ರೆಸ್ ಸರ್ಕಾರ ಬಂದಾಗ 70 ವರ್ಷ ಆದ್ರೆ ಅವ್ರು ಏನೂ ಮಾಡಿಲ್ರಿ ಅವ್ರು. ಈಗ ನಮ್ಮ ಪ್ರಧಾನಮಂತ್ರಿ ಬಂದಾನಂದ್ರೆ ಈಗ ಮಾಡಬೇಕು. ಈಗ 3 ವರ್ಷ ಬರ್ಬೇಕ್ರಿ, ಅವ್ನು ತರ್ಬೇಕ್ರಿ ನಾವು. ತರ್ಬೇಕ್ರಪ್ಪ ಮೋದಿ ಬರಾಕಬೇಕ್ರಿ ಈ ಸಲ. ಇದನ್ನ ಮಾಡ್ತಿ ಮತ್ತೆ ಮೋದಿ ಬಗ್ಗೆ ಅವ್ರ ಮೋದಿ ಬಗ್ಗೆ ನೋಡು, ಯಾರು ಮಾಡ್ತಾರ ಅವ್ರು. ನಾವು ನೋಡಪ್ಪ, ನಾವು ಈ ಕೈ ಬಿಡೋದಿಲ್ಲ. ನಾವು ಬೇಕಾದಂಡ್ರು ನಾವು ಈ ಕೈ ಬಿಡೋದಿಲ್ಲ. ಅವ್ರು ಅಲ್ಲ ಮತ್ತೆ ಮೋದಿ ಪ್ರಧಾನಿ ಆಗ್ಬೇಕಂತ ಯಾರು ಅಂದ್ರಿ? ನಾವು ಇನ್ನಿ ಅಯ್ಯೋ ಏನಪ್ಪ ನೀನ, ನಾವು ಕೈ ಬಿಡುದಿಲ್ಲಪ್ಪ ಅಂತ ಇನ್ನ ಕೈ ಬಿಡುದಿಲ್ಲ. ಎಲ್ಲ ಅದನ್ನ ಬಿಟ್ಟು ನಮಗೆ ಎಡ್ನೇ ಕೆಲಸ ಏನೂ ಇಲ್ಲ. ಈಗ ಕೈಯೇ ಮಾಡವ್ರ ನಾವು. ಕಮಲ ಮಾಡೋದಿಲ್ಲ ನಾವು. ನಮ್ಗೇನ್ ತುಟಿ ಎಲ್ಲ ಮಾಡಿ ಇಡತ್ತಾರ, ನಾವು ಬಡಮೈ ಸತ್ತು ಆದೇವು. ಮತ್ತೆ ನಮ್ಗೆ ಕೈ ಮಾಡಿ ಏನ್ ನಮಗೇನು ಇದನ್ನ ಮುದಿ ಮಾಡತ್ತಾನ, ಎಲ್ಲ ತುಟಿ ಮಾಡಿ ಇಡತ್ತಾನ. ನಾ ಏನ್ ಮಾಡೋಣ ಅದನ್ನ? ಕೈ ಯಾರ ಉಣ್ಣಾಕರೆ ಬರ್ತೈತಿ ನಮಗ್. ಯಾರಿಗೆ ಹೋಗಿತ್ರಿ ಓಟ? ಕೈಗೆ ಹೋಗಿತ್ರಿ. ಅಕ್ಕಿದಿಂದ ಉಣ್ಣಾತಿರಲ್ಲ ನಾವು. ಯಾರ? ಬಾಕರ್ ಬಾಯಿ, ಲಕ್ಷ್ಮೀ ಬಾಯಿ ಎಲ್ಲ ಒಳ್ಳೇದ್ ಮಾಡ್ಯಾರ ನಿಮಗಿಲ್ಲ? ಎಲ್ಲ ಮಾಡಿದಾರ್ರಿ. ಈಗ ಮತ್ತೆ ಪ್ರಧಾನ ಮಂತ್ರಿ ಯಾರಾಗಬೇಕು? ಪರಮಾತ್ಮ ನಮಗೇನು ಗೊತ್ತಾಗೋದ್ರಿ. ಸರ್ ನಮಸ್ಕಾರ, ನಿಮ್ಮ ಹೆಸರು? ಪ್ರಶಾಂತ್ ಬರಲಿ. ಪ್ರಶಾಂತ್ ಅವರೇ, MP ಎಲೆಕ್ಷನ್ಸ್ ಬರ್ತಾ ಇದೆ, ಯಾರನ್ನ ಗೆಲ್ಲಿಸ್ತಾ ಇದ್ದೀರಿ? ಈಗ ನೋಡ್ರಿ, ಈ ಕಡೆ ಅಂದರೆ ಮುನಾಲೆ ಭಾಳ ಕಡೆ ಸ್ವಲ್ಪ ಜಾಸ್ತಿ ಇರ್ಬೋದು. ಅದು ಏನು
ಯಾಕೆ ಬರಂಗಿಲ್ಲ ಸ್ವಲ್ಪ ಅವ್ರದ್ದು ಹವಾ ಜಾಸ್ತಿ ಐತಿ ಸರ್. ಯಾಕಂದ್ರೆ ಚಲೋ ಕೆಲಸ ಮಾಡಿದಾರ ಮಂತ್ರಿ ಲಕ್ಷ್ಮೀ ಕೆಲಸ ಮಾಡಿದಾರ ನಮ್ಮ ಏರಿಯಾದಾಗ ಗ್ರಾಮೀಣದಾಗ. ಅವು MLA ಇದ್ದಾಗ ಅವಾಗ ಮಾಡಿದಾರು, ಮಂತ್ರಿ ಆಗಾದ ಇಲ್ಲಿ ಮಾಡಿದಾರು. ಒಂದು ಸ್ವಲ್ಪ ಅವ್ರದ್ದು ಭವಿಷ್ಯ ಡೌಟ್. ಯಾಕೆ ಇಲೆಕ್ಷನ್ ಅಂದರೆ ಹೇಳಕ್ಕೆ ಬರೋಂಗಿಲ್ಲ ಸರ್, ಅವ್ರದ್ದು ಸ್ವಲ್ಪ ಹವಾ ಇದೆ ಅಷ್ಟೇ. ದೇಶ ಪ್ರಧಾನಮಂತ್ರಿ ಯಾರಾಗಬೇಕು? ಮೋದಿನ ಆಗ್ಬೇಕು ಸರ್, ಮೋದಿನ ಆಗ್ಬೇಕು. ಅಣ್ಣ ನಿಮ್ಮ ಹೆಸರು? ಇಮ್ತಿಯಾಜ್. ಇಮ್ತಿಯಾಜ್ ಅವರೇ, MP ಎಲೆಕ್ಷನ್ಸ್ ಬರ್ತಾ ಇದೆ, ಯಾರಿಗೆ ವೋಟ್ ಮಾಡ್ತಾ ಇದ್ದೀರಿ? ನಮ್ದು ನೋಡ್ರಿ ಕಾಂಗ್ರೆಸ್ ಮಾಡ್ಬೋದು. ಕಾಂಗ್ರೆಸ್? ಯಾಕೆ ಕಾಂಗ್ರೆಸ್? ಎಲ್ಲ ಸ್ವಲ್ಪ ಕೊಡತ್ತಲ್ರಿ. ಲೇಡೀಸ್ಗೆ 2,000 ಕೊಡತ್ತಾರೆ ಮಂತ್ಲಿ, ಬಸ್ ಫ್ರೀ. ಒಟ್ಟು ಇದು ಮಾಡ್ಯಾರ, ವಾದ ಮಾಡ್ರೆ ಕೊಟ್ಟು ಮಾಡ್ಯಾರ. ಮತ್ತೆ ಯಾಕೆ BJP ಯಾಕೆ ಬೇಡ ಅಂತಾರೆ? BJP ಎಲ್ಲ ಕಾಸ್ಟ್ಲಿ, ಎಲ್ಲ ಟೋಟ್ ಎಲ್ಲ ಬರೋಬರಲ್ಲ. ಇದು ಇಲ್ಲ ನಿಮ್ಮ ಮರ್ಜಿ. ಮತ್ತೇನು ರೀ ಪ್ರಧಾನಮಂತ್ರಿ ಯಾರಾಗಬೇಕು? ಪ್ರಧಾನಮಂತ್ರಿ ಯಾರಾಗೋದ್ರಿ? ಇವ್ರ ರಾಹುಲ್ ಗಾಂಧಿ ಅಂತ ಆಗಲ್ಲ, ಬಟ್ ಅವರು ಯಾರಿಗೂ ಮಾಡತ್ತವ್ರು. ಇಲ್ಲಿ ಕಾಂಗ್ರೆಸ್ಸಿಂದ ಯಾರು MP ಆಗಿ ನಿಂತಿದಾರ ಗೊತ್ತಾ? ಇಲ್ಲೇ ಹೆಬ್ಬಾಳ್ಬಾಯಿ ಅವ್ರ ಮಗ ನಿಲ್ಲೋ ಚಾನ್ಸಸ್ ಇದೆ ಬಹುಶಃ. ಮೊದಲಿನವ್ರು MP ಆದ್ರಲ್ಲ, ಈಗ MLA ಅದಾರ. ಸರಿ ಅಣ್ಣ ನಿಮ್ಮ ಹೆಸರು? ಮಹೇಶ್ ಅಂತೇಳಿ. ಮಹೇಶ್ ಅವರೇ, ಹೆಂಗೆ ನಡೆದೈತಿ ವ್ಯಾಪಾರ? ವ್ಯಾಪಾರ ನಡೆದ್ರಿ ಅಲ್ಲ ಎಲ್ಲ. ಯಾವ ಚಪ್ಪಲ್ ಅಂತಾರೆ ಇವಕ್ಕೆ? ಕೊಲ್ಲಾಪುರಿ ಚಪ್ಪಲ್ ನೀವೇ ಮಾಡ್ತೀರಿ? ಹೌದು, ನಾವು ಮಾಡ್ತೀವಿ. ಮತ್ತು ಕೊಲ್ಲಾಪುರದ ತರಿಸ್ತೀರಿ ನೀವೇ ಎಲ್ಲ ರೆಡಿ ಮಾಡೋದು? ಇಲ್ಲೇ ಕೊಲ್ಲಾಪುರದ ತರಿಸ್ತೇವ್ರಿ, ಒಂದಿಟ್ಟು ರೆಡಿನೂ ಮಾಡ್ತೇವೆ. ಈಗ MP ಎಲೆಕ್ಷನ್ಸ್ ಬರತೈತಿ, ಯಾರಿಗೆ ವೋಟ್ ಮಾಡತ್ತೀರಿ? ವೋಟ್ ಯಾರಿಗೆ? BJP ಯಾರು ಮಾಡೋದು ಚಲೋ ರೀ. BJP ಯಾರಿಗೆ? ಯಾಕೆ BJP? ಅವರ ಸ್ವಲ್ಪ ಚಲೋ ಕೆಲಸ ಮಾಡತ್ತಾರ. ಏನು ಚಲೋ ಕೆಲಸ ಮಾಡ್ಯಾರ? ಈಗ ಚಲೋ ಕೆಲಸ ಏನು ಮಾಡ್ಯಾರ? ಎಲ್ಲ ಮಾಡ್ಕೊತ ಬಂದಾರಲ್ರಿ, ಏನು ಮಾಡ್ಯಾರ ಅದ್ರಾಗ? ಈಗ BJPಯಿಂದ ಯಾರು ನಿಂತಾರೆ ಈಗ ಇಲ್ಲಿ? ಅದ್ರಾಗ ನಮಗೆ ಏನು ಅಷ್ಟು ಗೊತ್ತಿಲ್ಲ. ಆಯ್ತು ಇಲ್ಲ. सर नमस्ते, आपका नाम क्या है? गंगाराम टोपाने सामरेकर। गंगाराम जी, MP इलेक्शन आने वाले हैं। हाँ, किसको वोट देने वाले हैं आप? अब क्या हमारी मर्जी। हाँ, क्योंकि तुम्हारे इतने तुम क्या कौन आना चाहिए? हमारे को तो BJP आना चाहिए। BJP? हाँ। क्यों BJP आपका चॉइस? BJP तो अच्छा पक्ष है, हमारे को लगता है। हम BJP को इलेक्शन क्या डेवलपमेंट किया है यहाँ देसूर में? देसूर में क्या देसूर में क्या गांव के ये नहीं है। हाँ। पर हमारे शेतकरी लोगों का भी यूँ कहते अच्छा काम करता है मोदी, इसलिए। जगदीश शेट्टर के बारे में आपका क्या इरादा है? कौन सा? जगदीश शेट्टर क्या हमारे इलेक्शन लड़ने वाले हैं ना वो? हाँ, ठीक है, हमारे को क्या काम मालूम नहीं। ಅಣ್ಣ ನಿಮ್ಮ ಹೆಸರು? ಕೃಷ್ಣ ರೀ. ಕೃಷ್ಣ ಅವರೇ, MP ಎಲೆಕ್ಷನ್ ಬರತೈತಿ, ಯಾರಿಗೆ ವೋಟ್ ಮಾಡತ್ತೀರಿ? ನಾವು ಕಾಂಗ್ರೆಸ್. ಕಾಂಗ್ರೆಸ್? ಯಾಕೆ ಕಾಂಗ್ರೆಸ್? ಕಾಂಗ್ರೆಸ್ ಆಗ್ತಾರೆ. ಏನು ಮಾಡ್ಯಾರ ಅವರು ಕಾಂಗ್ರೆಸ್ನವರು? ಏನಾದ್ರು ಹೇಳ್ತಾರೆ ಅದನ್ನ ಹೋಗಿ ಬಿಡಿದ್ರೆ. ಏನೇನು ಯೋಜನೆಗಳನ್ನು ಮಾಡಿದಾರ? ಗೃಹಲಕ್ಷ್ಮಿ ಇದೆ, ಅವ್ರು ಮಾಡ್ಯಾರ. ಒಳ್ಳೇದಾಗೈತೆ ನಿಮ್ಗೆ? ಏನು ಒಳ್ಳೇದಾಗಿಲ್ಲ ಬಿಡ್ರಿ, ಅದು ಏನು ಅದರಿಂದ ಒಳ್ಳೇದಾಗಿಲ್ಲ ನಿಮ್ಗೆ? ಆಗೈತ್ರಿ, ಆಗೋದಿಲ್ಲ ಅನ್ನೋದಿಲ್ಲ, ಆಗೈತ್ರಿ. ಅದು ದೇಶದ ಪ್ರಧಾನಮಂತ್ರಿ ಯಾರಾಗಬೇಕು? ಯಾರಿದ್ರು ಏನು ಸಿದ್ದರಾಮಯ್ಯ ಇದ್ರು ನೋಡಿದ್ರೆ. ಸಿದ್ದರಾಮಯ್ಯ ಹೆಂಗೆ ಆಗ್ತಾರೆ ಈಗ? ದೇವ್ರು ಅನಿವಾರ ರೀ ಅದು. ಒಟ್ಟು ಯಾರು ಆಗಲಿ ಅಂತ. ಯಾರು ಆಗಲಿದ್ರೆ ಚಲೋ ರೀ. ಅಣ್ಣ ನಿಮ್ಮ ಹೆಸರು? ಕೃಷ್ಣ ಪಾಟೀಲ್ ರೀ. ಕೃಷ್ಣ ಅವರೇ, MP ಎಲೆಕ್ಷನ್ ಬರತೈತಿ, ಯಾರಿಗೆ ವೋಟ್ ಮಾಡತ್ತೀರಿ? ಯಾರಿಗೆ ಮಾಡೋದು ಇನ್ನೂ ಕನ್ಫರ್ಮ್ ಇಲ್ರಿ, ಯಾಕಂದ್ರೆ ಒಬ್ರು ಹೊರಗಿಂದ ಅದಾರ, ಒಬ್ರು ಒಳಗಿಂದ ಅದಾರು. ಜಗದೀಶ್ ಶೆಟ್ಟರ್ ಒಳಗಿನವ್ರ ಇಲ್ಲಿ ಮುರ್ನಾಳ ಹೆಬ್ಬಾಳ್ಕರ್. ಯಾರು ನೋಡಿದ್ರಿ ವಿಚಾರ? ಯಾರಾದ್ರೂ ಚಲೋ ಆಗತ್ತೆ ನಿಮಗೆ? ದೇಸೂರಿಗೆ ಒಳ್ಳೇದಾಗುತ್ತೆ? ದೇಸೂರು ನಮ್ಮೂರಂತರು ಬಾಜುಕ್ರಿ, ಈ ಊರ್ದವ್ರಂತರು ಈ ಬಂದಾರ ನೋಡ್ರಿ ಕಾರ್ಯಕರ್ತ ಇವ್ರನ್ನ ಕೇಳಿ ಹೇಳ್ತಾರೆ. ನಮಗ್ರಿ ಒಟ್ಟು ಯಾರು ಇಲ್ಲಿ ಬೆಸ್ಟ್ ಯಾರು ನೋಡ್ರಿ ಅವ್ರು ತಂದ್ರೆ ಚಲೋ ಆಕತ್ರಿ. ದೇಶ ಪ್ರಧಾನಮಂತ್ರಿ ಯಾರಾಗ್ಬೇಕು? ಮೋದಿನಾರ ಆಗ್ಬೇಕ್ರಿ. ಮೋದಿ? ಯಾಕೆ ಮೋದಿ? ಅವ್ರು ಚಲೋ ಕೆಲಸ ಮಾಡ್ತಾರ್ರಿ, ಅದ್ರ ಸಂಬಂಧ ಆಗ್ಬೇಕು. ಅಣ್ಣ ನಿಮ್ಮ ಹೆಸರು? ರಂಜಿತ್. ರಂಜಿತ್ ಅವರೇ, MP ಎಲೆಕ್ಷನ್ ಬರತೈತಿ, ಯಾರಿಗೆ ವೋಟ್ ಮಾಡತ್ತೀರಿ? ನಾ BJP. ಯಾಕೆ BJP? BJP ಅಂದರೆ ಮೋದಿ ಏನೇನು ಮಾಡತ್ತಾರಲ್ಲ ಎಲ್ಲರಿಗೆ ಗೊತ್ತಾಗತ್ತೆ. ರೈತರು ಎಲ್ಲ ಮತ್ತು ಪೆನ್ಸಿಲ್ದಾಗ ಚಲೋ ಐತ್ರಿ, ಎಲ್ಲ ಮಂದಿಗೆ ರೇಷನ್ ಫ್ರೀದಾಗ ಐತ್ರಿ, ಎಲ್ಲ ಚಲೋ ಮಾಡತ್ತಾರ. ಮತ್ತು ನಮ್ಮ ದೇಶ ನಂಬರ್ 1ದಾಗ ಹೋಗತ್ತರಿ, ಆ ಚಲೋ ಆಗತ್ತೈತ್ರಿ. ಮತ್ತೇನು ಬೇಕ್ರಿ? ಕಾಂಗ್ರೆಸ್ನವರು ಮತ್ತು ಒಳ್ಳೆ ಗ್ಯಾರಂಟಿ ಯೋಜನೆಗಳನ್ನು ಕೊಟ್ಟಿದಾರಲ್ಲ, ಅದು ಗ್ಯಾರಂಟಿ ಸರ್ ನಮಗೆ ಫೊಕಟ್ ಬ್ಯಾಟ್ರಿ ಯಾರ್ದು ಯಾವ್ದು ಐದಂದ್ರೆ ದುಡ್ಡು ಕೆಲಸ ತಿನ್ಬೇಡಿ ಚಲೋ ರೀ. ನಮ್ದು ಬೇರೆ ಏನು ಇಲ್ರಿ. ನಮ್ಮ ದೇಶ ದೇಶ ಧರ್ಮ ಸುರಕ್ಷಿತ ಇದೆ ಅಂದ್ರೆ ಎಲ್ಲ ಸುರಕ್ಷಿತ ರೀ.
ಅದು ಬೇರೆ ತಗೊಂಡು ಏನು ಮಾಡಿದ್ರಿ ಸರ್ ಅಷ್ಟೇ. ಅಷ್ಟಾದ್ರೆ ಮತ್ತೆ ನಮ್ಮ ಕರ್ನಾಟಕದ ಜನ ಎಲ್ಲ ಮತ್ತೆ ಕಾಂಗ್ರೆಸ್ನ ಗೆಲ್ಸಿದ್ರಲ್ಲ ಮತ್ತೆ ಫ್ರೀ ಗ್ಯಾರಂಟಿ ಅಂತೇಳಿ. ಅದು ಸರ್ ಅವ್ರ ನಸೀಬ್ದಾಗ ಐತ್ರಿ, ಅದು ಆಗಿದ್ರಿ. ಯಾರು ಹಾಕಿದಾರ ಅವ್ರಿಗೆ ಗೊತ್ತಿರ್ಬೇಕ್ರಿ. ರೈತಗೆ ಚಲೋ ಆಗತ್ತಿದ್ರಿ ಈಗ. ಮತ್ತೆ ಏನು ಬೇಕ್ರಿ? ಅಣ್ಣ ನಮಸ್ಕಾರ, ನಿಮ್ಮ ಹೆಸರು? ನಮ್ಮ ಹೆಸರು ಪ್ರೇಮೇಂದ್ರ ಡಿಸೋಜಾ ಅಂತೇಳಿ ಸರ್. ಪ್ರೇಮೇಂದ್ರ ಅವರೇ, MP ಎಲೆಕ್ಷನ್ಸ್ ಬರತೈತಿ, ಈಗ ಮತ ಚಲಾವಣೆ ಮಾಡ್ತಾರ. ಹೌದ್ರಿ ಎಲ್ರು ಯಾಕೆ ಮತ ಚಲಾವಣೆ ಮಾಡ್ಬೇಕು? ಮತ ಚಲಾವಣೆ ಅಂತಂದ್ರೆ ಸರ್ ನಮ್ಗೆ ಯಾರು ಕ್ಯಾಂಡಿಡೇಟ್ ಬೇಕು, ಯಾರು ಚಲೋ ಕೆಲಸ ಮಾಡಿದಾರ, ಯಾರು ಪ್ರಗತಿಪರ ಕೆಲಸ ಹೊಂಟಾರ, ಮತ್ತು ಜನರ ಪರವಾಗಿ ಯಾರು ಕೆಲಸ ಮಾಡ್ತಾರ, ತಮ್ದು ಈ ಹಿತ ನೋಡೋದಾರ್ದ ಅಂಥವ್ರಿಗೆ ನಾವು ಮತ ಹಾಕ್ಬೇಕಂತೇಳಿ, ಅಂದ್ರೆ ಹಾಕ್ಲೇಬೇಕಂತೇಳಿ ಮತ ಮಾಡೋದು ಸರ್. ಈ ಲೋಕಸಭಾ ಎಲೆಕ್ಷನ್ ಎದಕ್ಕೆ ಬರುತ್ತೆ ಗೊತ್ತೈತಿ? ಪ್ರಧಾನಮಂತ್ರಿ ಇಲ್ಲಿ ಇಲೆಕ್ಷನ್ ಸಲುವಾಗಿ ಸರ್. ಪ್ರಧಾನಮಂತ್ರಿಗಳು ಇಲ್ಲಿ ಎಲೆಕ್ಟ್ ಮಾಡಕ್ಕೆ ನಾವು ಇದು ಮಾಡ್ತೀವಿ ಸರ್, ಎಲೆಕ್ಷನ್ ಮಾಡ್ತೀವಿ ಸರ್. ಯಾರಿಗೆ ವೋಟ್ ಮಾಡ್ತೀರಿ ಹಂಗಂದ್ರೆ ನೀವು? ನಾವು ಸರ್ ಇನ್ನೂ ವಿಚಾರ ಮಾಡಿಲ್ರಿ ಸರ್. ಯಾಕಂದ್ರೆ ನಮ್ಮ ಕಡೆ ಯಾರು ಕುಂತಾರ ನಾವು ಇನ್ನೂ ಇದು ಮಾಡಿಲ್ರಿ, ನೋಡಿಲ್ಲ. ಅದು ನೋಡಿಕೊಂಡು ನಮ್ಮ ಕಡೆ ಯಾರು ಅಭಿವೃದ್ಧಿ ಮಾಡೋರು ಅದಾರ, ಅಥವಾ ಈ ಅಂದ್ರೆ ಎಲ್ಲ ಬಿಟ್ರಿ, ಈ ಧರ್ಮ, ಈ ಜಾತಿ, ಆಮೇಲೆ ನಮ್ಮ ಇದು ಬಿಟ್ಟು ಯಾರು ಪ್ರಗತಿಪರ ಕೆಲಸ ಮಾಡಿದವ್ರು ಅದಾರ ಅಂಥವ್ರು ಯಾರು ಕುಂತಿದ್ರು, ಸ್ಪೆಷಲಿ ಪಕ್ಷ ಬಿಟ್ಟು ಹೋದವ್ರು ಅಂಥವ್ರಿಗೆ ಬಿಟ್ಟು ನಾವು ಓಟ್ ಕೊಡೋರಿ ಸರ್. ಯಾಕಂದ್ರೆ ಪ್ರತಿ ಒಂದು ಎಲೆಕ್ಷನ್ ಸಲುವಾಗಿ ಜನ ಪಕ್ಷ ಇದು ಮಾಡ್ತಾರ್ರಿ, ಅದು ಜನ ತಿಳ್ಕೊಬೇಕ್ರಿ. ಜಂಪಿಂಗ್ ಸ್ಟಾರ್ಗಳು ಆಗಿಬಿಟ್ಟಾರ್ರಿ. ಅದು ಯಾಕೆ ಆಗ್ತಾರ ಅಂತ ಜನರಿಗೆ ಎಲ್ಲರಿಗೂ ಗೊತ್ತೈತಿ, ಅದು ಜನ ತಿಳ್ಕೊಬೇಕ್ರಿ. ಇವ್ರು ಕುಂತಾರ ನಮ್ಮ ಪಕ್ಷದವರು ಅದ ಅನ್ಬಾರ್ದು. ಯಾಕಂದ್ರೆ ಎಲ್ಲ ಕಡೆ ಹಂಗಾಯ್ತ್ರಿ, ಬರೀ ಇಲೆಕ್ಷನ್ ಬಂತು ಜಂಪ್ ಮಾಡ್ತಾರ. ನನ್ನ ಇದಕ್ಕೆ ರೀ ಜಂಪ್ ಯಾರು ಮಾಡ್ತಾರೋ ಟಿಕೆಟ್ ಕೊಡಬಾರ್ದು ಅಂತೇನ್ರಿ. ಅವು ಯಾರೂ ಇರಲಿ, ಚಲೋ ಇರಲಿ, ಚಲೋ ಕೆಲಸ ಮಾಡಿದವ್ ಇರಲಿ, ಅಂಥವ್ರು ಟಿಕೆಟ್ನು ಕೊಡಬಾರ್ದ್ರಿ. ಮತ್ತು ಅವ್ರು ಜನ ಆರಿಸಿ ತರಬಾರ್ದ್ರಿ ಅಷ್ಟೇ. ಸರ್ ನಿಮ್ಮ ಹೆಸರು? ಹನುಮಂತ್ ಚವಾನ್. ಹನುಮಂತ್ ಅವರೇ, MP ಎಲೆಕ್ಷನ್ಸ್ ಬರ್ತಾ ಇದೆ, ಯಾರಿಗೆ ನೀವು ವೋಟ್ ಮಾಡ್ತಾ ಇದ್ರಿ? ಯಾರು ಗೆಲ್ಬೇಕಿಲ್ಲಿ? कोई अच्छा है उसको डालने का काम, कोई करता है उसको डालने का. क्या काम किया है अभी? अच्छे अभी तो मुरनाल हेब्बारकर, उसकी माँ, उन्होंने अच्छा काम किया इधर. और लोकल है ना, वो इधर लोकल है. हमारे को लोकल वाला चाहिए. तो बोलिए आपका क्या इरादा है? हमारा इरादा तो मुरनाल हेब्बारकर है, यंग है, और जो कॉन्फिडेंस है, जो आज तक उन्होंने 5 साल हुआ, जो उनकी माँ लक्ष्मीताई हेब्बारकर, उन्होंने आज तक सभी हमारे गांव में अच्छा काम किया है. जो रास्ते का, पानी का, सभी उन्होंने अच्छी तरफ से हमारे गांव में प्रोडक्शन दिया है. इसीलिए हम मुरनाल हेब्बारकर के साथ हैं. ओके सर, थैंक ಯು. ನಮಸ್ಕಾರ, ನಿಮ್ಮ ಹೆಸರು? ಮೋಹನ್ ಲಕ್ಷ್ಮಣ್ ಅವರು. ಮೋಹನ್ ಅವರೇ, MP ಎಲೆಕ್ಷನ್ಸ್ ಬರ್ತಾ ಇದೆ, ಏನು ನಿಮ್ಮ ಅಭಿಪ್ರಾಯ? ನಾವು ಮೋದಿಯವರಿಗೆ ಓಟ್ ಹಾಕೋರು. ಮೋದಿಯವರಿಗೆ ಯಾಕೆ? ಮೋದಿ ದೇಶದ ಹಿತಾಸಕ್ತಿಗಾಗಿ. ದೇಶದ ಹಿತಾಸಕ್ತಿಗಾಗಿ ಬೇರೆಯವ್ರು ಬಂದರೂ ಆಗಲ್ಲ. ಇವ್ರು 70 ವರ್ಷ ಏನು ಮಾಡ್ಯಾರ ಈಗ ರೀ? ಇವ್ರ ಫ್ಯಾಮಿಲಿ ರಾಜಕಾರಣ ಮಾಡ್ಕೊಂತ ಹೋಗಾರ್ರಿ. ಕಾಂಗ್ರೆಸ್ ಸರ್ಕಾರನೂ ಎಲ್ಲ ಒಳ್ಳೊಳ್ಳೆ ಯೋಜನೆಗಳನ್ನು ತಂದಿದೆ. ಇಷ್ಟು 70 ವರ್ಷ ಒಳಗೆ ಏನು ತಂದಾರ ಹೇಳ್ರಿ? ಈಗ ತಂದಾರ. ಈಗ ನಮ್ಮ ಕರ್ನಾಟಕ GDP ಇದನ್ನೇ ಅಷ್ಟು ಓದಿತ್ತು ನೋಡ್ರಿ, 30,000 ಓದಿ ಒಬ್ಬ ಮನುಷ್ಯನ ಮೇಲೆ 30,000 ಸಾಲ ಆಗತ್ತಿದ್ರಿ. ನೆಕ್ಸ್ಟ್ ಕೇರಳ ಆಗತ್ತೆ, ನಮ್ಮದು ಆಗ್ತಿದ್ರೇನು? ಈ ಥರ ಏನಾಗ್ಬೋದು ಅಂತೀರ ನೀವು? ಇಲ್ಲಿ ಈಗ ಐತ್ರಿ, ಅದು ನೋಡ್ಬೇಕ್ರಿ ಏನೇನಾಗ್ತೈತಿ. ಮತ್ತು ಐತ್ರಿ, ಇದು BJP ಒಟ್ಟು ಭದ್ರಕೋಟೆ ಐತ್ರಿ. ಖರೆ ಕಾಂಗ್ರೆಸ್ ಸರ್ಕಾರ ಅದು ಮೊದಲಿನಂಗೂ ಏನಿಲ್ಲ ರೀ. ಈಗ ಅದರಲ್ಲಿ ರಾಜ್ಯ ಸರ್ಕಾರ ಕಾಂಗ್ರೆಸ್ ಅಂತಲೇ ಒಂದು ಟಫ್ ಐತ್ರಿ, ಮೊದಲಿನಂಗೆ ಥರ ಏನಿಲ್ಲ ರೀ. ಈಗ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರ ಕೊಡುಗೆಯನ್ನು ಹಿರೇಬಾಗೇವಾಡಿಗೆ ಅವ್ರು ಮಾಡ್ಯಾರ, ಡೆವಲಪ್ಮೆಂಟ್ ಐತ್ರಿ ಅವ್ರ ವರ್ಕ್. ಅದು ಅವರು ನಮ್ಮ BJP ಸರ್ಕಾರ ಇದ್ದಾಗನ ಅವ್ರಿಗೆ ಫಂಡ್ ರಿಲೀಸ್ ಆಗಿದ್ರಿ. ಕಾಂಗ್ರೆಸ್ದಾಗ ಏನೂ ರಿಲೀಸ್ ಆಗಿಲ್ಲ ರೀ ಅವ್ರಿಗೆ. BJP ಸರ್ಕಾರ ಇದ್ದಾಗ ಅವ್ರಿಗೆ ಫಂಡ್ ರಿಲೀಸ್ ಆಗಿದೆ. ನಮಸ್ಕಾರ, ನಿಮ್ಮ ಹೆಸರು? ಬಸವರಾಜ್ ಹುಲ್ಮನಿ. ಸರ್, ಇವಾಗ MP ಎಲೆಕ್ಷನ್ಸ್ ಬರ್ತಾ ಇದೆ, ಹಿರೇಬಾಗೇವಾಡಿಯಿಂದ ಯಾರನ್ನ ನೀವು ಆಯ್ಕೆ ಮಾಡೋಕ್ಕೆ ಇಷ್ಟಪಡ್ತೀರಾ? ನಾವೀಗ ಇವರು ಮೃಣಾಲ್ ಹೆಬ್ಬಾಳ್ಕರ್. ಯಾಕೆ ನಿಮ್ಮ ಆಯ್ಕೆ? ಅಂದ್ರೆ ಅವರ ಮ್ಯಾಗಂಕೆ ಸೆಂಟ್ರಲ್ ಅಂಕೆ ಮೋದಿ ಬರೋರನ್ನ ಆ ಮಾತು ಬೇರೆ. ಇವ್ರು ನಮ್ಮಲ್ಲಿ MLA ಅವರಾಗಲಿ ಮತ್ತು MLC ಅವರಾಗಲಿ ಒಳ್ಳೆ ಕೆಲಸ ಮಾಡತ್ತಾರು, ಮತ್ತು ನಮ್ಮ ಕ್ಷೇತ್ರಕ್ಕೆ ಅಭಿವೃದ್ಧಿ ಇದನ್ನು ಮಾಡತ್ತಾರು. ಅದ್ರ ಸಂಬಂಧ ನಾವು ಅವ್ರಿಗೆ ಹಾಕ್ಬೇಕಂತೇಳಿ ತೀರ್ಮಾನ ಮಾಡಿದ್ವು. ಏನೇನು ಅಭಿವೃದ್ಧಿ ಬಯಸ್ತಾ ಇದ್ದೀರಾ ಸರ್ ನೀವು ಮೃಣಾಲ್ ಅವರಿಂದ? ಅದೀಗ ಏನೇನು ಅಭಿವೃದ್ಧಿ ಅಂದ್ರೆ ಏನು, ಈಗ ನಮ್ಮ ಕ್ಷೇತ್ರದ ಅಭಿವೃದ್ಧಿನ ಆಗ್ಬೇಕ್ರಲ್ಲ, ಮತ್ತೇನಿಲ್ಲ. ಮತ್ತು ಈಗ ನಮ್ಮಲ್ಲಿ ಕುಡಿಯೋ ನೀರಿನ ಯೋಜನೆಗಳು ಅದಾವು, ಅವೆಲ್ಲ ಒಂದು ಸ್ವಲ್ಪ ಅರ್ಧ ಆಗಿ ನಿಂತಾವೀಗ, ಅವನ್ನೆಲ್ಲ ಇದು ಮಾಡಬೇಕು. ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರ ಕೊಡುಗೆ ಏನು ಹಿರೇಬಾಗೇವಾಡಿಗೆ? ಕೊಡುಗೆ ಏನಂತಂದ್ರೆ ಈಗ ನಮ್ಮಲ್ಲಿ ನಮ್ಮ ವಾಟರ್ ಸಪ್ಲೈ ಇದ್ರಿ ಇದರಿಂದ ಎಲ್ಲೇ ನಮ್ಮ ಹೊಳೆಯಿಂದರೆ
ಈ ಮಲಪ್ರಭಾ ಹೊಳಿಂದ ನಮಗೆ ಈ ನಮ್ಮ ಇಲ್ಲಿ ಒಂದು ಸ್ಟೋರೇಜ್ ಐತೆ ರೀ ಕಿನಾಲ್ ಅಂತ ಕೆಲಸ ಅಲ್ಲೇ ಇದನ್ನು ಮಾಡಿದೆವು. ಅಲ್ಲಿ ತಂದು ಬಗ್ಸೋ ವ್ಯವಸ್ಥೆ ಮಾಡಿದ್ದಾರೆ ಈಗೆಲ್ಲ ನೀರಿಂದಿಗೆ ಅವರು ಮೇನ್ ಅಂದ್ರೆ ಅದ್ರ ಬಳಕ ಎಲ್ಲ ರಸ್ತೆಗಳೆಲ್ಲ ಸಿ ರೋಡ್ ಆಗಿದಾವೆ ನಮ್ಮಲ್ಲಿ. ಯಾವ ಒಂದು ರೋಡ್ ಉಳಿದಿಲ್ಲ ಸಣ್ಣ ಇಷ್ಟೇ ಒಂದವ ಮಾರಿನ ಓಣಿದ್ರು ಎಲ್ಲ ಸಿ ರೋಡ್ ಆಗಿದಾವೆ ಈಗೆಲ್ಲ. ಹಿಂಗೆಲ್ಲ ಅಭಿವೃದ್ಧಿ ಆಗಿದೆ ಅನ್ಸುತ್ತೆ. ಅಭಿವೃದ್ಧಿ ಆಗಿದೆ ಸರ್. ಯಾರು ಜನರು ಸೇವೆ ಮಾಡ್ತಾರಲ್ರಿ ಅವ್ರು ನಿಯತ್ತಾಗಿದ್ರಂದ್ರೆ ಆರಿಸಿ ಬರ್ತಾರೆ ಸರ್. ಯಾರು ಬರೋದಿಲ್ಲಲ್ರಿ ಅವ್ರು ಬರೋದೇ ಇಲ್ರಿ. ಯಾರು ಕಷ್ಟಕ್ಕೆ ಸ್ಪಂದಿಸ್ತಾರಲ್ರಿ ಅವ್ರು ಗ್ಯಾರಂಟಿ ಬರತ್ತಾರ. ಯಾರು ಹೇಳೋದೇ ಬೇಡ್ರಿ. ನಿಮ್ಗೆ ಯಾರು ಅನ್ಸಿದೆ ಇಲ್ಲಿ ಜನಸೇವೆ ಮಾಡ್ತಾರ ಮಾಡೋರಿಗೆ ನಾವು ನಮ್ಮ ಮನಸ್ನಾಗ ಐತ್ರಿ ಅವ್ರು ಆರಿಸಿ ಬರ್ತಾರೆ. ಇಲ್ಲಿ ಯಾವುದೋ ಒಂದು ಕಷ್ಟ ಬರಲಿ ಏನೋ ಬರಲಿ ಬರ್ತಾರಲ್ಲ ಅವ್ರು ನಮ್ಮ ಮನಸ್ನಾಗ ಐತಿ ಅವರು ಆರಿಸಿ ಬರ್ತಾರೆ. MP ಎಲೆಕ್ಷನ್ ಯಾರು ನಿಂತಾರಂತ ಗೊತ್ತಾ ನಿಮ್ಗೆ? ಇವ್ರಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರ ಮಗ ನಿಂತಾರ ಗೊತ್ತೈತ್ರಿ. ಬಿಜೆಪಿಯಿಂದ ಜಗದೀಶ್ ಶೆಟ್ಟರ್ ನಿಂತಾರ್ರಿ. ಯಾರು ಬಂದು ಕೆಲಸ ಮಾಡ್ತಾರೋ ಯಾರು ಕಷ್ಟಕ್ಕೆ ಸ್ಪಂದಿಸ್ತಾರಲ್ರಿ ಅವ್ರು ಆರಿಸಿ ಬರ್ತಾರೆ. ಯಾರು ಮನಸ್ಸು ಬಿಚ್ಚಿ ಮಾತಾಡೋದು ಬೇಡ, ಇದ ಅಂತ ಹೇಳೋದು ಬೇಡ. ಸರ್ ಮೌನೇಶ್ವರ್ ಬಡಿಗೇರ್ ರೀ. ಅಜ್ಜಾರ ಇವಾಗ MP ಎಲೆಕ್ಷನ್ ಬರತೈತಿ, ಯಾರನ್ನ ಗೆಲ್ಸ್ಬೇಕಂತೀರಿ? ನಾವು ಮೋದಿ ಪರವಾಗಿ ಇದ್ದವ್ರನ್ನ ಗೆಲ್ಸವ್ರು. ನಾವು ಮೋದಿ ಪರವಾಗಿ ಯಾರು ಅವ್ರನ್ನ ಗೆಲ್ಸವ್ರು. ಯಾಕೆ ಮೋದಿ ಅವ್ರು ನಮ್ಮ ರಾಷ್ಟ್ರ ಚಿಂತಕರಾರೆ. ಅವರು ಜಗತ್ತಿಗೆ ಅಂತ ಪ್ರಿಯ ಅಂತ ವ್ಯಕ್ತಿಗಳಾರ ಮತ್ತು ಬಡವರು ಉದ್ಧಾರಕರಾರೆ. ಅವರಂಥ ವ್ಯಕ್ತಿಗಳು ನಮ್ಗೆ ಸಿಕ್ಕದ್ದು ಹೆಚ್ಚಿಂದು ಅಂತ ನಮ್ಗೆ ಅನ್ಸೈತ್ರಿ. ಯಾಕೆ ಬೇರೆಯವರು ಆ ಥರ ಕಂಡು ಬಂದಿಲ್ಲ ನಿಮಗೆ? ನಮ್ಗೆ ಕಂಡು ಬಂದಿಲ್ಲ ರೀ. ನಮ್ಮ ಆಯುಷ್ಯ ಕಂಡ ಬಂದಿಲ್ಲ ರೀ. ಈ ಕಾಂಗ್ರೆಸ್ ಸರ್ಕಾರದ ಯೋಜನೆಗಳು ಎಲ್ಲ ಮತ್ತು ಒಳ್ಳೊಳ್ಳೆ ಯೋಜನೆಗಳನ್ನ ಬಿಟ್ಟಿದ್ದಾರೆ, ನಿಮಗೇನು ಅನ್ಸುತ್ತೆ ಅದ್ರ ಬಗ್ಗೆ? ನಮ್ಮ ಕೆಲಸನ ತೀರಾ ಬಡವ್ರಿ, ನಮ್ಗೆ ಬಂದು ಏನು ಮುಟ್ಟಲ್ಲ ರೀ. ಹಿಂಗೆ ಆಗ್ತದೆ. ಊರಾಗ ಕಾರಬಾರ ಮಾಡ್ತಿರ್ತಾರಲ್ರಿ ಅವ್ರಿಗೆಲ್ಲ ಅನುಕೂಲ ಭಾಳ ಅದು ರೀ. ನಾವು ವೃದ್ಧಾಪ್ಯ ಜನರೇ ಮುಂದೆ ಹೋಗಿ ವ್ಯವಸ್ಥೆ ಮಾಡುವಂಥ ಸ್ಥಿತಿನೂ ಬರಲಿಲ್ಲ ರೀ. ಅವ್ರು ನಮ್ಗೆ ಮುಟ್ಟಲಿಲ್ಲ ರೀ. ಹಿಂಗಾಗಿ ಕೇಂದ್ರ ಸರ್ಕಾರದ ಯೋಜನೆಗಳು ನಿಮ್ಗೆ ತಲುಪಿದಾವ? ಕೇಂದ್ರ ಸರ್ಕಾರದ ಯೋಜನೆಗಳು ಇಲ್ಲಿ ನಮ್ಮ ಅಡ್ಡಾಡಕ್ಕೆ ರೋಡ್ ಮಾಡ್ಯಾರ್ರಿ. ಮತ್ತು ಕೆಲವೊಂದು ಯೋಗಿ ವಿಚಾರಗಳು ಅವರು ನಮ್ಮ ಸಲಹೆಗಳು ಮಾರ್ಗದರ್ಶನ ನಮ್ಮ ಒಳ್ಳೆ ಅನಿಸಿದ ಅವ್ರ ಮಾರ್ಗದರ್ಶನ ನಮ್ಗೆ ಒಳ್ಳೆ ಅನಿಸಿದ ಅವ್ರು. ಹಿಂಗಾಗಿದೆ ಅದು ಏನೇ ಅಲ್ಲಿಂದ ನಮ್ಮ ತೊಗೊಳ್ಬೇಕಂತ ನಮ್ಮನ್ನ ಇಲ್ಲರೆ ಬರೋದಕ್ಕೆ ನಮ್ಗೆ ಬಂದೇ ಬರ್ತದೆ ರೀ. ಆದರೆ ಅವ್ರು ಮಾಡಿದಂಥ ವಿಚಾರಗಳು ನಮ್ಗೆ ಒಳ್ಳೆ ಅನಿಸಿದ ಇಂದಲ್ಲಿ ನಾಳೆ ನಮ್ಗೆ ಸುಖ ಆಕತ್ತಂತ ಕಂಡೀಷನ್ ಆಗಿದೆ ಅವರಿಂದ. ನಮಸ್ಕಾರ. ಅಣ್ಣ ನಮಸ್ಕಾರ. ನಿಮ್ಮ ಹೆಸರು? ಶಶಿಕಾಂತ್ ಅಂತ. ಶಶಿಕಾಂತ್ ಅವರೇ, MP ಎಲೆಕ್ಷನ್ಸ್ ಬರ್ತಾ ಇದೆ. ಹಿರಿಯ ಬಾಗೇವಾಡಿಯಿಂದ ಯಾರನ್ನ MP ಆಗಿ ನೋಡೋಕೆ ಇಷ್ಟಪಡ್ತೀವಿ? ಜಗದೀಶ್ ಶೆಟ್ಟರ್. ಜಗದೀಶ್ ಶೆಟ್ಟರ್. ಯಾಕೆ ನಿಮ್ಮ ಆಯ್ಕೆ ಜಗದೀಶ್? ಮೋದಿ. ಯಾಕೆ ಮೋದಿ? ಕೆಲಸ ಮಾಡ್ತಿದ್ದಾರೆ, ಒಳ್ಳೊಳ್ಳೆ ಕೆಲಸ ಮಾಡ್ತಿದ್ದಾರೆ. ಏನು ಕೆಲಸ ಮಾಡಿದ್ದಾರೆ ಅನ್ಸುತ್ತೆ? ಏನು ಮಾಡಿಲ್ಲ ಅಂತೆಲ್ಲ ಎಲ್ಲ ಮಾಡಿದ್ದಾರೆ. ಏನು ಒಂದಿಷ್ಟು ನೀವು ಪಾಯಿಂಟ್ ಔಟ್ ಮಾಡಿ ಹೇಳ್ಬೋದಾ? ಇಲ್ಲ, ಎಲ್ಲ ಗೌರ್ಮೆಂಟ್ ವರ್ಕರ್ಸ್ಗೂ ಎಲ್ಲ ಸೌಲಭ್ಯ ಮಾಡಿಕೊಟ್ಟಿದ್ದಾರೆ. ಆರ್ಮಿಯವರಿಗೂ ವರ್ಕರ್ಸ್ ಎಲ್ಲರಿಗೂ ಸೌಲಭ್ಯ ಮಾಡಿಕೊಟ್ಟಿದ್ದಾರೆ. ಅವ್ರು ಏನು ಮಾಡಿಲ್ಲ ಅಂತ ಇಲ್ಲ, ಇನ್ನೂ ಮಾಡೋದೆಲ್ಲ ಇದೆ. ರಾಮ ಮಂದಿರ ಕಟ್ಟಾಯಿತು, ಇನ್ನು ಮಧುರ ಅದು ಇರೋದಷ್ಟೇ. ಕಾಂಗ್ರೆಸ್ನವ್ರು ಏನೂ ಮಾಡಿಲ್ಲ, ಮಾಡೋದು ಇಲ್ಲ. ಇವಾಗೆಲ್ಲ ತೆರಿಗೆ ಎಲ್ಲ ಹೆಚ್ಚಾಗಿದೆ, ಏನು ಮಾಡಿದವ್ರನ್ನ ತೊಗೊಂಡು. ಸೊ ಅದಕ್ಕಾಗಿ ಜಗದೀಶ್ ಶೆಟ್ಟರ್. ಮತ್ತು ಸರ್ಕಾರದ ಕೆಲವೊಂದು ಗ್ಯಾರಂಟಿ ಯೋಜನೆಗಳು ಜನರು ತಲುಪಿದೆ? ಯಾರಿಗೂ ತಲುಪಿಲ್ಲ, ತಲುಪೋದು ಇಲ್ಲ. ಅದು ಬಾಯಿ ಮಾತಿಗೆ ಅಷ್ಟೇ, ಅದು ಬಿಟ್ಟು ಬೇರೆ ಏನೂ ಇಲ್ಲ. ರೋಡ್ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ, ರೋಡು ಇಲ್ಲ, ನೀರಂತೂ ಇಲ್ಲವೇ ಇಲ್ಲ. ನಮ್ಮ MLA ಅವ್ರು ನೀರು ತರ್ತೀನಿ ಅಂತ ಹೇಳಿದ್ರು, ನೀರಿನವರೆಗೂ ತಂದಿಲ್ಲ. ಸೊ ಅದಕ್ಕೆ ನಾವು ಜಗದೀಶ್ ಶೆಟ್ಟರ್ನ ಆಯ್ಕೆ ಮಾಡ್ತೀವಿ. ಅಣ್ಣ ನಮಸ್ಕಾರ. ನಿಮ್ಮ ಹೆಸರು? ಬಾಬಾಜಾನ್ ರೀ. ಬಾಬಾಜಾನ್ ಅವರ MP ಎಲೆಕ್ಷನ್ ಬರೋದೈತಿ, ಯಾರಿಗೆ ವೋಟ್ ಮಾಡ್ತೀರಿ? ಕಾಂಗ್ರೆಸ್ಸಿಗೆ ರೀ. ಯಾಕೆ ಕಾಂಗ್ರೆಸ್ ನಿಮ್ಮ ಆಯ್ಕೆ? ಕಾಂಗ್ರೆಸ್ ಬಡ್ಡಿಯಿಂದ ಕಾಂಗ್ರೆಸ್ ಮನ್ಯಾಗೂ ಮಾಡ್ತಾರೆ ರೀ, ನಾವು ಅದನ್ನ ಮಾಡ್ತೇವೆ ರೀ. ಈಗೆಲ್ಲ ಅದ ಚಲೋ ನಡೆದತ್ರಿ ನಮಗೆ, ಅದೇ ಇಷ್ಟ ರೀ ನಮಗೆ. ಏನೇನು ಡೆವಲಪ್ಮೆಂಟ್ ಆಗಿದಾವೆ ಇಲ್ಲಿ? ಡೆವಲಪ್ಮೆಂಟ್ ರೀ, ಇವರೆಲ್ಲ ರೋಡ ಗಟಾರಿ ಎಲ್ಲ ನಮ್ಮ ಓಣ್ಯಾಗೆಲ್ಲ ನೀರಿನ ವ್ಯವಸ್ಥೆ ರೀ ಎಲ್ಲ ಐತ್ರಿ. ಅದ್ರ ಚಲೋ ಐತ್ರಿ, ಅದಕ್ಕೆ ಕಾಂಗ್ರೆಸ್ ಮಾಡ್ತಾರೆ. ಮೃಣಾಲ್ ಹೆಬ್ಬಾಳ್ಕರ್ ಅವರು MP ಆಗಿ ನೋಡೋಕೆ ಇಷ್ಟಪಡ್ತೀರಿ? ಇಷ್ಟಪಡ್ತಾರೆ. ಅವರಿಂದ ಏನು ಬಯಸ್ತೀರಿ? ಏನು ನಮಗೆ ನಾಳೆ ಅನುಕೂಲ ಆದ್ರೆ ಸಾಕ್ರಿ, ಅದೊಂದು ಬಯಸ್ತಾವ್ರಿ, ಮತ್ತೇನಿಲ್ಲ ರೀ. ಅವರಿಂದ ಹೆಲ್ಪ್ ಆದ್ರೆ ಸಾಕ್ರಿ. ದೇಶದ ಪ್ರಧಾನಮಂತ್ರಿ ಯಾರು ಆಗ್ಬೇಕಂತೀರಿ? ಪ್ರಧಾನಮಂತ್ರಿ ಯಾವ್ದು ಏನು ನಮಗೆ ಇದನ್ನಿಲ್ಲ ರೀ. ಅಲ್ಲ ನಿಮ್ಮ ಇಚ್ಛಾ ಏನೈತೆ? ಇಚ್ಛಾ ಅಂದ್ರೆ ಅವರೆಲ್ಲ ಕಾಂಗ್ರೆಸ್ ವತಿಯಿಂದ ಇವರು ರಾಹುಲ್ ಗಾಂಧಿ ರೀ. ಮೇಡಮ್ ನಮಸ್ಕಾರ. ನಿಮ್ಮ ಹೆಸರು? ನಮಸ್ಕಾರ. ಪೂರ್ಣಿಮಾ ಗಾಣಿಗೇರ್ ಅಂತ. ಪೂರ್ಣಿಮಾ ಅವರೇ, MP ಎಲೆಕ್ಷನ್ಸ್ ಬರ್ತಾ ಇದೆ, ಹಿರಿಯ ಬಾಗೇವಾಡಿಯಿಂದ ಯಾರನ್ನ MP ಆಗಿ ನೋಡೋಕೆ ಇಷ್ಟಪಡ್ತೀರಾ? ನಾವು ಯಾರಂತ ಏನಿಲ್ಲ, ಯಾರು ಬಂದರೂ ನಮ್ಗೆ ಅಷ್ಟೇ. ಆದರೆ ಒಳ್ಳೆ ಕೆಲಸ ಮಾಡಬೇಕು, ಜನರಿಗೆ ಉಪಯೋಗ ಆಗುವಂಥ ಏನಾದರೂ ಸೌಕರ್ಯಗಳು ಮಾಡಿದ್ರೆ ಸಾಕು. ಇವರೇ ಅಂತ ಏನು ನಮಗೇನು ಇದು ಇಲ್ಲ. ಹಿರಿಯ ಬಾಗೇವಾಡಿಗೆ ಏನೇನು ಅಭಿವೃದ್ಧಿ ಆಗಬೇಕು? ಅಭಿವೃದ್ಧಿ ಅನ್ಕೆ ಎಲ್ಲ ರೀತಿಯಿಂದ ಅಭಿವೃದ್ಧಿ ಆಗ್ತಾ ಇದೆ, ಆದರೂ ಇನ್ನಷ್ಟು ಹೆಚ್ಚಿನ ಮಟ್ಟಿಗೆ ಮಾಡ್ಕೊಂಡು ಹೋಗಲಿ ಅಂತ ಅಷ್ಟೇ ಆಸೆ. ಮೊದಲೇದಾಗಿ ನೀರಿನ ಸೌಕರ್ಯ ಬೇಕು ಮೊದಲಿಗೆ, ಮತ್ತು ಅದು ಉಳಿದಂತ್ರಿ ಸರ್ವೇ ಸಾಮಾನ್ಯ ಎಲ್ಲ ಇರತ್ತವ. ನೀರಿನ ಸಮಸ್ಯೆ ಇದೆಯಾ ಇಲ್ಲಿ? ಇದೆ ಸ್ವಲ್ಪ, ಆದರೂ ಈಗ ಜಾತ್ರೆ ಬಂತಲ್ಲಿ ಸ್ವಲ್ಪ ನೀರಿನ ಸಮಸ್ಯೆ ಇದೆ. ದೇಶ ಪ್ರಧಾನಮಂತ್ರಿ ಯಾರು ಆಗ್ಬೇಕಂತೀರಿ?
ನರೇಂದ್ರ ಮೋದಿ ಮೋದಿ ಅವರೇ. ಯಾಕೆ ಮೋದಿ ಅವರು ನಿಮ್ಮ ಆಯ್ಕೆ? ಅವರಿಂದ ಸ್ವಲ್ಪ ನಮಗೆ ಅಭಿವೃದ್ಧಿ ಅನ್ನಿಸ್ತಾ ಇದೆ, ದೇಶದ ಸ್ವಲ್ಪ ಉನ್ನತಿ ಆಗ್ತಾ ಇದೆ, ಅದರಿಂದ ಸ್ವಲ್ಪ ನಮಗೆ ಹೆಚ್ಚಿನ ಒಲವು BJP ಅತ್ತ. ಈಗ ಮತ್ತು ರಾಜ್ಯ ಸರ್ಕಾರದ ಫ್ರೀ ಬಸ್ ಯೋಜನೆ ಬಿಟ್ಟಿದ್ದಾರೆ, ಅದೆಲ್ಲ ನಿಮ್ಗೆ ಹೆಂಗೆ ಉಪಯೋಗ ಆಗಿದೆ ಅನ್ಸುತ್ತೆ? ಉಪಯೋಗ ಆಗಿದೆ ಸರ್, ಆಗಿದೆ. ಆದರೆ ಮಹಿಳೆಯರು ಎಲ್ಲ ಮೊದಲೇ ಇದರಿಂದ ಎಲ್ಲ ಹೋಗ್ದಾಗ ಆಗ್ತಿರಲಿಲ್ಲ. ಫ್ರೀ ಬಸ್ ಆದಾಗಿಂದ ಸ್ವಲ್ಪ ಹೊರಗಡೆ ಓಡಾಡಲಿಕ್ಕೆ ಆಸಕ್ತಿ ವಹಿಸ್ತಾ ಇದ್ದಾರೆ. ಮದುವೆ ಸಮಾರಂಭಗಳಾಗಲಿ ಏನಾಗಲಿ ಕೇವಲ ಗಂಡು ಮಕ್ಕಳು ಅಷ್ಟೇ ಹೋಗ್ತಾ ಇದ್ರು. ಈಗ ಫ್ರೀ ಆದಾಗಿನ ಕೇವಲ ಹೆಣ್ಮಕ್ಳನ್ನು ಹೋಗಿ ಬರೋಕ್ಕೆ ಅನುಕೂಲ ಆಗಿದೆ. ಅಣ್ಣ ನಿಮ್ಮ ಹೆಸರು? ಸೋಮನಗೌಡ ಅಂತ ಹೇಳಿ. ಸೋಮನಗೌಡ ಅವರೇ, MP ಎಲೆಕ್ಷನ್ ಬರೋದೈತಿ, ಬಂದಂತಾರಲ್ಲ ಹಿರೇಬಾಗೇವಾಡಿಯಿಂದ ಯಾರನ್ನ ನೀವು MP ಆಗಿ ನೋಡೋಕೆ ಇಷ್ಟಪಡ್ತೀರಾ? ಹಿರೇಬಾಗೇವಾಡಿಯಿಂದ MP ಆಗಿ ನೋಡೋಕಂತಂದ್ರೆ ಸರ ಈಗ ಜಗದೀಶ್ ಶೆಟ್ಟರ್ ಅಂತೂ ಮೊದಲ ಕೊಡಬಾರ್ದಿತ್ತು ಅವ್ರು ಟಿಕೆಟ್. ಯಾಕೆ? ನಮ್ಮ ಬೆಳಗಾವಿ ಜಿಲ್ಲಾ ಅವರಲ್ಲ ಸರ್, ಅವ್ರ ನಮ್ಮ ಬೆಳಗಾವಿ ಜಿಲ್ಲಾ ರಗಡ ಮಂದಿ ಇದ್ರಲ್ರಿ. ಜಗದೀಶ್ ಕೋಟಿಮಠ ಇದ್ರು, 4-5 ಮಂದಿ ನಾಯಕರಿದ್ರು. ಅದೊಂದಾಗ ಕೊರತೆ ಐತ್ರಿ. ಯಾಕಂದ್ರೆ BJP ಅಂದ್ರೆ ಅವರು ಚಲೋ ಮಾಡ್ಯಾರ. MP ಪೈಲ ಇದ್ದಾರೆ ಸುರೇಶ್ ಅಂಗಡಿ ಅವರು. ಈಗ ನಮ್ಮ ಕೆಲಸ ಮಾಡೋ ಚಲೋ ಕ್ಯಾಂಡಿಡೇಟ್ ಇದ್ದ ಇಲ್ಲಂಗೆ ಆಗ್ಬಿಟ್ಟೈತ್ರಲ್ಲ. ಯಾಕೆ ಶೆಟ್ಟರ್ ಬಗ್ಗೆ ನಿಮಗೆ ಅಷ್ಟು ಇದಿಲ್ಲ? ಶೆಟ್ಟರ್ ಬಗ್ಗೆ ಅಂತ ನಮ್ಮ ಬೀಗ್ರವ್ರು ನಮ್ಮ ಬೆಳಗಾವಿ ಜಿಲ್ಲಾಕ್ಕೆ ನಮ್ಮ ಬೆಳಗಾವಿ ಜಿಲ್ಲಾ ರಗಡ ನಾಯಕರು ಅದಾರಲ್ಲ ಸರ್. ಅಲ್ಲ CM ಆಗಿದ್ರಲ್ಲ ಅವರು? ಬಿಡ್ರಿ, CM ಆಗಿ ನಮ್ಮ ಬೆಳಗಾವಿ ಜಿಲ್ಲಾಕ್ಕೆ ಹೆಂಗೆ ಮಾಡಿಲ್ರಿ ಅವ್ರು. ನಮ್ಮ ಬೆಳಗಾವಿ ಜಿಲ್ಲಾಕ್ಕೆ 2 ಸಲ ಮಂತ್ರಿ ಆಗ್ಯಾರ ಅವರು ರೀ, ಉಸ್ತುವಾರಿ ಮಂತ್ರಿ ಆಗ್ಯಾರ, ಎಲ್ಲ ಆಗ್ಯಾರ. ನಮ್ಮ ಬೆಳಗಾವಿ ಜಿಲ್ಲಾಕ್ಕೆ ಅವ್ರದ್ದೇನು ವಿಶೇಷ ಕೊಡುಗೆ ಏನು ಕೊಟ್ಟಿಲ್ಲ ನಮಗೆ ಅವರು. ಈಗ ಮತ್ತು ನಮ್ಮ MLA ಅವರಂತೂ ಹೆಬ್ಬಾಳ್ಕರ್ ಮೇಡಮ್ ಅವ್ರು ಅದಾರ, ಅವರು ವರ್ಕ್ ಅಂತೂ ಮಾಡಾಕ್ತಾರೆ ರೀ. ಅವ್ರ ಮಗಾರು ನಿಂತಾರೆ ರೀ. ನೋಡೋಣ್ರಿ ಅವ್ರು ಹೆಂಗೆ ಆಕೈತಿ. ಈಗ ಅವ್ರು ನಮ್ಮದು ಅಂತಂದ್ರೆ ಮೇಡಮ್ ಅವ್ರಿಗೆ ಒಲವು ಐತ್ರಿ ನಮ್ದು. ಮೇಡಮ್ ನೋಡೇ ಓಟ್ ಹಾಕೋದ್ರಿ ನಾವು. ಪಕ್ಷ ಅಂತೇನಲ್ಲ ರೀ, ಮೇಡಮ್ ನೋಡಿ ಓಟ್ ಹಾಕೋದು. ಮೇಡಮ್ ಅವ್ರು ಅಂದ್ರೆ ನಮ್ಮ ಬೆಳಗಾವಿ ಸಕಟ್ ಕೆಲಸ ಮಾಡ್ಯಾರ ಗ್ರಾಮೀಣ. ಏನೇನು ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದ್ದಾರೆ ಲಕ್ಷ್ಮೀ ಮೇಡಮ್ ಅವರು? ಲಕ್ಷ್ಮೀ ಎಲ್ಲ ರೋಡ್ ಮಾಡ್ಯಾರ ರೀ, ನೀರಿನ ವ್ಯವಸ್ಥೆ ಮಾಡ್ಯಾರ, ಮಣ್ಣು ಮತ್ತು ನೀರಿಂದೆಲ್ಲ ಕೆರೆ ತುಂಬಿಸೋ ಯೋಜನೆ ಮಾಡ್ಯಾರ, ಮತ್ತೆಲ್ಲ ರೋಡ್ಗಳೆಲ್ಲ ರಿಪೇರಿ ಆಗ್ಯಾವು, ಎಲ್ಲ ಮಾಡ್ಯಾರ ಮೇಡಮ್ ಅವರು. ಅಣ್ಣ ನಮಸ್ಕಾರ, ನಿಮ್ಮ ಹೆಸರು? ನನ್ನ ಹೆಸರು ನಾಗರಾಜ್ ಅಂತೇಳಿ. ನಾಗರಾಜ್ ಅವರೇ, MP ಎಲೆಕ್ಷನ್ ಬರ್ತಾ ಇದೆ, ಹಿರೇಬಾಗೇವಾಡಿಯಿಂದ ಯಾರನ್ನು MP ಆಗಿ ನೋಡೋಕೆ ಇಷ್ಟಪಡ್ತೀವಿ? ನಾವು ಮೃಣಾಲ್ ಹೆಬ್ಬಾಳ್ಕರ್ನ ನೋಡೋಕೆ ಇಷ್ಟಪಡ್ತೀವಿ. ಯಾಕೆ? ಯಾಕೆ ನಾವು ಉತ್ಸಾಹಿ ಯುವಕ ಅದಾರ. ತಾಯಿ ಏನು ಕೆಲಸ ಮಾಡಿದಾರಲ್ಲ ಕಳೆದ 5 ವರ್ಷ 10 ವರ್ಷ ಹಂಗೆ ಜನರ ಜೊತೆ ಒಡನಾಟ ತಾಯಿಯವ್ರು. ಆಮೇಲೆ ಕಳೆದ 5 ವರ್ಷ ಹಂಗೆ ಕೆಲಸ ಮಾಡಿದಾರಲ್ಲ, ಅದೇ ರೀತಿ ಅವ್ರು ಗರಡಿ ಒಳಗೆ ಬೆಳೆದಾನೀಗ ಅವು. ಈಗ MP ಆದ್ರೆ ಇಡೀ ಬೆಳಗಾವಿ MP ಕ್ಷೇತ್ರದಾಗ ಯಾವ್ಯಾವ ಯೋಜನೆ ತರಬೇಕು, ಕೇಂದ್ರದಿಂದ ಯಾವ್ಯಾವ ಯೋಜನೆಗಳು ತರಬೇಕು ಅನ್ನೋದು ಒತ್ತಿ ಹೇಳ್ತಾನಲ್ಲಿ. ಅದಕ್ಕೆ ಅವ ಆಗಬೇಕು. ಪ್ರಧಾನಮಂತ್ರಿ ಯಾರಾಗಬೇಕಂತಾರೆ? ಪ್ರಧಾನಮಂತ್ರಿ ನೋಡ್ರಿ, ಪ್ರಧಾನಮಂತ್ರಿ ಯಾರಾಗಬೇಕು ಇಂಪಾರ್ಟೆಂಟ್ ಅಲ್ಲ, ನಮ್ಮ ಕ್ಷೇತ್ರಕ್ಕೆ ಯಾರು ಒಳ್ಳೇದು ಮಾಡ್ತಾರ, ನಮ್ಮ ಕ್ಷೇತ್ರಕ್ಕೆ ಯಾರು ಒಳ್ಳೇದು, ನಮ್ಮ ಕೈಗೆ ಯಾರು ಸಿಗ್ತಾರ, ನಮ್ಮ ಕ್ಷೇತ್ರಕ್ಕೆ ಒಳ್ಳೊಳ್ಳೆ ಸವಲತ್ತುಗಳು ಯಾರು ತರ್ತಾರ, ಉದ್ಯೋಗ ತರಬೇಕಂದ್ರೆ ಯಾರು ಪ್ರಧಾನಮಂತ್ರಿ ಎದುರು ನಡೀತೈತೆ. ಆದರೆ ನಮ್ಮ ಕ್ಷೇತ್ರಕ್ಕೆ ತರಕ ತಾಕತ್ತು ಬೇಕಿರಲ್ಲ ಒಬ್ಬ MP ಗೆ. ಒಬ್ಬ ಮೆಂಬರ್ ಆಫ್ ಪಾರ್ಲಿಮೆಂಟ್ ಆದವ್ರಿಗೆ ತಾಕತ್ತು ಬೇಕು. ಇಲ್ಲಿ ಒಂದು ಏನೇನು ಕೇಂದ್ರ ಸರ್ಕಾರದ ಲಕ್ಷಾಂತರ ಕೋಟಿ ರೂಪಾಯಿ ಇರ್ತಾವೆ, ಚಲೋ ಚಲೋ ಇದು ಇರ್ತಾವೆ, ಏನ್ರಿ ಕೈಗಾರಿಕೆ ಇರ್ತಾವೆ, ಅವನ್ನೆಲ್ಲ ನಮ್ಮ ಕ್ಷೇತ್ರಕ್ಕೆ ತಂದ್ರೆ ಇಲ್ಲಿ ಸ್ಥಳೀಯವಾಗಿ ಉದ್ಯೋಗ ಸಿಗ್ತೈತಿ. ಆ ಉದ್ಯೋಗ ಸಿಗ್ಬೇಕಂದ್ರೆ ಯಾರು ಬೇಕು ಇಲ್ಲಿ? ಜನರು ಇಲ್ಲಿಗೆ ಏನು ಕೆಲಸ ಆಗ್ಬೇಕನ್ನೋರು ಬೇಕು. ಕ್ಷೇತ್ರದ ಪೂರ್ತಿ ಒಂದು ಗೊತ್ತಿರ್ಬೇಕು ಕ್ಷೇತ್ರದ ಬಗ್ಗೆ. 8 ವಿಧಾನಸಭಾ ಬರ್ತಾವೆ, 8 ವಿಧಾನಸಭಾದಾಗ ಏನೇನು ಐತಿ ಪರಿಸ್ಥಿತಿ ಅನ್ನೋದು ಗೊತ್ತಿರ್ಬೇಕು. ಅದೆಲ್ಲ ಈಗ ಅದು ಮೃಣಾಲಿಗೆಲ್ಲ ಗೊತ್ತೈತಿ, ಯಾಕಂದ್ರೆ ನಮ್ಮ ಕ್ಷೇತ್ರ ತುಂಬ ಅಡ್ಡಾಡಿದ ನಾವು, ಅದಕ್ಕೆ ಗೊತ್ತೈತಿ. ಅಂದರೆ ಅದು ಎಲ್ಲ ಕ್ಷೇತ್ರದ ಅನುಭವ ಇದೆ ಅಂತ ಹೇಳ್ತೀರ ಅವ್ರಿಗೆ? ಅನುಭವ ಇದೆ, ಕ್ಷೇತ್ರದ ಅನುಭವ ಇದೆ ಅವ್ರಿಗೆ. ಯಾಕಂದ್ರೆ ಸೌದತ್ತಿಗೆ ಬರ್ತದೆ, ರಾಮದುರ್ಗ ಬರ್ತದೆ, ಎಲ್ಲ 8 ವಿಧಾನಸಭಾ ಕ್ಷೇತ್ರದಾಗ ಎಲ್ಲ ಬರ್ತದೆ. ಅಲ್ಲಿಂತಂದರೆ ಉದ್ಯೋಗ ಸಿಗ್ತದೆ. ಎಲ್ಲಿ 10 ವರ್ಷದಾಗ ಎಲ್ಲಿ ಉದ್ಯೋಗ ಸಿಕ್ಕಾವ್ರಿ? 2 ಕೋಟಿ ಉದ್ಯೋಗ ಅಂತ ಹೇಳ್ರಿ. ಎಷ್ಟು 10 ವರ್ಷದಾಗ 20 ಕೋಟಿ ಉದ್ಯೋಗ ಆಗ್ಬೇಕು, 20 ಕೋಟಿ ಉದ್ಯೋಗನೇ ಇಲ್ಲ. ಹೆಂಗೆ ಸ್ಥಳೀಯವಾಗಿ ಸಿಗ್ಬೇಕಿರಲ್ಲ. ನಾವೀಗ ಎಲ್ಲ ಮೋದಿ ಚಲೋ ಅದಾರ ಅಂತ ತಗೋರಿ, ಮೋದಿ ಏನೇನಂದ್ರೆ ಇಲ್ಲಿ ಬಂದು ಮಾಡೋಕ್ಕಾಗೋದಿಲ್ಲ, ನಾವು ಹೋಗಿ ಮೋದಿನೇ ಭೇಟಿಯಾಗಕ್ಕೆ ಆಗೋದಿಲ್ಲ ಯಾರಿಗೂ. ಸ್ಥಳೀಯವಾಗಿ ಉದ್ಯೋಗ ಏನಾರ ಈಗ ರೈಲ್ವೆ ಯೋಜನೆಗಳು ಇಂಥವು ಕೇಂದ್ರ ಸರ್ಕಾರದ ರಗಡ ಯೋಜನೆಗಳು ಇರ್ತಾವೆ, ಅವನ್ನೆಲ್ಲ ತರುವಂಥ ಒಬ್ಬ ವ್ಯಕ್ತಿ ಬೇಕಿರಲ್ಲ. ಅದ್ರ ಬಗ್ಗೆ ಇರೋ ಒಬ್ಬ ಜ್ಞಾನ ವ್ಯಕ್ತಿ ಇರಬೇಕು, ಮತ್ತು ಹುಮ್ಮಸ್ ಬೇಕು. ಈಗ ಮೃಣಾಲ್ ಕಡೆದ ಹುಮ್ಮಸ್ ಇದೆ, ಅವ್ರು ತರ್ತಾನ ನಮಗೂ ವಿಶ್ವಾಸ ಅದ, ಅದಕ್ಕೆ ಅವರು ಆಗಬೇಕು. ಹಿಂದೆ ಜಗದೀಶ್ ಶೆಟ್ಟರ್ ಅವರು ಕೂಡ CM ಆಗಿ ಇದ್ರು, ಮತ್ತೆ ಅಲ್ರಿ ಜಗದೀಶ್ ಶೆಟ್ಟರ್ 9 ತಿಂಗಳು ಇದು ಇದ್ರ, ಅವ್ರೇನು ಅದ ಈ ರಾಜಕೀಯ ಕಾಲಘಟ್ಟದಾಗ ಮುಖ್ಯಮಂತ್ರಿ ಆಗಿದಾರ. ಅವಾಗ 3 ಮಂದಿ ಮುಖ್ಯಮಂತ್ರಿಗಳಾದ್ರ ಲಾಸ್ಟ್ ರಾಜಕೀಯ ಅನುಭವ ಇರ್ಬೋದು. ರಾಜಕೀಯ ಅನುಭವ ಐತ್ರಿ. ರಾಜಕೀಯ ಅನುಭವ ಅಂತಂದ್ರೆ ಇಲ್ಲಿ IIT ಬಂದಿತ್ತಲ್ಲ, ಮತ್ತು IITನೂ ಹೋದ್ರಲ್ಲ, ಏನೇನು ಬೆಳಗಾವಿ ಬಂದಿದ್ದು ಏನದಾವ ಎಲ್ಲ ಹೋದ್ರಲ್ಲ. ಮೃಣಾಲ್ ಅವ್ರಿಗೆ ಹೋಲಿಸ್ಕೊಂಡ್ರೆ ರಾಜಕೀಯ ಅನುಭವ ಜಾಸ್ತಿ ಅಂತ ಅನ್ಸುತ್ತೆ. ರಾಜಕೀಯ ಅನುಭವ ಜಾಸ್ತಿ ಐತೆ, ಅದು ಹುಮ್ಮಸ್ ಬೇಕಲ್ರಿ ಇಲ್ಲಿ. ಅವ್ರಿಗೆ ನೋಡಿ ಎಲ್ಲೇ ಪಕ್ಷ ಬರುವಂಥ ಪಕ್ಷ ಎಲ್ಲೆಲ್ಲೇ ಬಿಟ್ಟು ಹೋಗಿಬಿಟ್ರಲ್ಲ, ಮತ್ತು ಅವ್ರ ಈಗ ಅವಕಾಶವಾದಿ ಆದ್ರೆ ಅವ್ರ
ಈಗ ಅಲ್ಲಿ ಟಿಕೆಟ್ ಸಿಗಲ್ಲಂತ ಎಲ್ಲಿ ಬಂದರು, ಇಲ್ಲಿ ಬರೋಕೆ ಬಿಟ್ಟು ಹೋದರು. ಮತ್ತು ಈಗ ಅವಕಾಶವಾದಿಗಳಲ್ಲ ಈಗ ಅವ್ರು ಏನು ಬೆಳಗಾವಿಗೆ ಏನು ಕೊಡುಗೆ ಐತೆ ಹೇಳ್ರಿ ಅವರಿಂದ. ಈಗ ಅವರು ಕೊರೋನಾ ಬಂದಾಗ ಅವರೇ ಉಸ್ತುವಾರಿ ಮಂತ್ರಿ ಇದ್ದರು. ಕೊರೋನಾ ಬಂದಾಗ ಅವರೇ ಉಸ್ತುವಾರಿ ಮಂತ್ರಿ ಇದ್ರು. ಅವ್ರು ಏನಾರು ಎಲ್ಲಾರ ಭೇಟಿ ಕೊಟ್ಟಾರ? ಅವಾಗ ಸ್ಥಳೀಯವಾಗಿ ನಿಂತಾರ ಯಾರು ರೀ? ಸ್ಥಳೀಯವಾಗಿ ನಿಲ್ಬೇಕಲ್ರಿ. ಸ್ಥಳೀಯವಾಗಿ ಸ್ಥಳೀಯ ಜನರಿಗೆ ನಿಲ್ಲಬೇಕು. ಅವ್ರಿಗೆ ನಾವು ಬೆಂಬಲ ಮಾಡ್ಬೇಕಲ್ಲ. ನಾವು ಹಾಕೋದು BJP ರೀ. ಕಟ್ಟ BJP ನಮ್ಮದು. ಯಾಕೆ ಕಟ್ಟ BJP ನೀವು? ನಾವು ಬಡ್ಗಿಂದ ಅದಕ್ಕೆ ಬಂದು ಅದ BJPನ. ಇನ್ನು ಮುಂದಾದರೂ ಅದ ನಮ್ಮದು. ಅದು ಬೀಳಲಿ ಏಳಲಿ ಏನೇ ಆಗಲಿ BJPಗಿನ ಓಟ್ ಹಾಕೋದು. ಯಾರಿಗೆ ಬರಲಿ ಬಿಡಲಿ ಒಟ್ಟಲ್ಲಿ BJP. ಪ್ರಧಾನಮಂತ್ರಿ ನರೇಂದ್ರ ಮೋದಿ. ಯಾಕೆ ಅವ್ರು ಆಗ್ಬೇಕು? ಅವರಿಂದ ಕೆಲವೊಂದು ಏನೋ ನಮ್ಮ ರಾಷ್ಟ್ರಕ್ಕೆ ಆಗತೈತಿ ಅಂತನ್ನುವಾಗ ಅವರೇ ಆಗ್ಬೇಕಂತ ನಮ್ಮ ಅಭಿಪ್ರಾಯ. ಈ ಕಾಂಗ್ರೆಸ್ ಸರ್ಕಾರದವರು ಚೆನ್ನಾಗಿ ಮಾಡಿದ್ರಲ್ಲ ಹೋದ ಸತಿ ಇಲ್ಲ? ಏನು ನಮಗೇನು ಅಷ್ಟೇನು ಇದಿಲ್ಲ. ನಮ್ಮದು BJP ಅಂದ್ರೆ ಒಂದು ಒಲವು ಇಷ್ಟ. ಸರ್ ನಮಸ್ಕಾರ, ನಿಮ್ಮ ಹೆಸರು? ಪಾಂಡುರಂಗ ಬಡಗೇರ. ಸರ್ ಇವಾಗ MP ಎಲೆಕ್ಷನ್ಸ್ ಬರ್ತಾ ಇದೆ. ಹಿರಿಯ ಬಾಗೇವಾಡಿಯಿಂದ ಯಾರನ್ನ MP ಆಗಿ ನೋಡೋಕೆ ಇಷ್ಟಪಡ್ತಾರೆ ನೀವು? ಹೆಬ್ಬಾಳ್ಕರ್ ಅವ್ರ ಮಗ. ಮಗ ನಿಂತಾರ. ಅವ್ರು ನಿಂತಾರೆ ಇವಾಗ. ಹೇಳ್ರಿ, ಇಲ್ಲಿ ಅಭಿವೃದ್ಧಿ ಕಾರ್ಯಗಳು ಏನಾಗಿದ್ದಾವೆ ಹಿರಿಯ ಬಾಗೇವಾಡಿಗೆ? ಎಲ್ಲ ರೋಡ್ ಅದು ಮಾಡಿದಾರ. ಈಗ ದೇಶದ ಪ್ರಧಾನಮಂತ್ರಿ ಯಾರಾಗ್ಬೇಕಂತೀರಿ ನೀವು? ಮೋದಿನ ಆಗ್ಬೇಕು. ಮೋದಿನ. ಯಾಕೆ ಮೋದಿ ನಿಮ್ಮ ಆಯ್ಕೆ? ಯಾಕೆ ಚಲೋ ನಡೆಸಿದಾನಂತ ಹೇಳಿ ಆಯ್ಕೆ ಅವರೇ. ಅಣ್ಣ ನಿಮ್ಮ ಹೆಸರು? ನಮ್ಮ ಹೆಸರು ಆದರ್ಶ ಹುಲ್ಕಿಮಿ ರೀ. ಆದರ್ಶ ಅವರೇ, MP ಎಲೆಕ್ಷನ್ಸ್ ಬರ್ತಾ ಇದೆ. ಹಾಂ ರೀ. ಇವಾಗ ಹಿರೇಬಾಗೇವಾಡಿಯಿಂದ ಯಾರನ್ನ MP ಆಗಿ ಸೆಲೆಕ್ಟ್ ಮಾಡ್ತಾ ಇದ್ದೀರಿ? ನಾವು ಮೋದಿ ರೀ. ಅಲ್ಲ, ಇಲ್ಲಿ ಲೋಕಲ್ ಯಾರು ನಿಂತಿದ್ದಾರೆ ಅಂತ ಗೊತ್ತಾ MP ಎಲೆಕ್ಷನ್ಗೆ? ಯಾರು ಗೊತ್ತಿಲ್ಲ ರೀ. ಹಾಂ ರೀ, ಮೋದಿಯವ್ರಿಗೆ ವೋಟ್ ಮಾಡ್ತೀರಿ? ಹೌದು ರೀ. ಯಾಕೆ ಮೋದಿಯವ್ರು ನಿಮ್ಮ ಆಯ್ಕೆ? ಅವರು ಚಲೋ ಇದನ್ನ ಮಾಡಿದಾರೆ ರೀ. ಮತ್ತು ಅದನ್ನ ಮಾಡಿದ್ರಲ್ಲ, ಏನು ಮಾಡಿದ್ದಾರೆ? ರೈತರಿಗೆ ಅದು ಅನುಕೂಲ ಮಾಡಿದಾರೆ ರೀ. ಮತ್ತು ಇದಾಗ ಕಾಂಗ್ರೆಸ್ ಮತ್ತು ನಮಗೆ ಗಣಸೂರ್ಗೆ ಅನ್ನೋದು ಏನು ಮಾಡಿಲ್ಲ ರೀ. ಮತ್ತು ಹೆಂಗಸೂರಿಗೆ ಬಸ್ ಇದು ಫ್ರೀ ಮಾಡಿದಾರು ಅವರು. ಮತ್ತು ನಮಗೇನು ಹಿಡಿದಿಲ್ಲ ರೀ. ಮತ್ತು ರೀ ಗಣಸೂರಿಗೂ ಏನೋ ಮಾಡ್ಬೇಕಾಗಿತ್ತು ಅಂತ. ಹಾಂ, ಮತ್ತು ಗಣಸೂರ್ಗೂ ಬೇಕಾಗಲ್ಲ ರೀ. ಏನು ಪಗಾರ ಆಗಿಲ್ರಿ ನಮ್ಮದು. ನನ್ನ ಸೊಸಿದ 4 ತಿಂಗಳಾಯ್ತು ಪಗಾರ ಆಗಿಲ್ಲ. ಆಗಿಲ್ರಿ. ನಂದು ವರ್ಷ 1200. ಹಾಂ, ಬಂದಿಲ್ಲ ಕಂಡ್ಲಿ. ನಂದು ಬರ್ತತೆ, ಅಕ್ಕಿದ ಬಂದಿಲ್ಲಪ್ಪ. 4-5 ತಿಂಗಳಾಯ್ತು. ಎಲ್ಲಿ ಹೊರಗದು ಹೋಗುದು, ನಾವು ದುಡಿಯೋಂಗಿಲ್ಲ. ಅಕ್ಕಿ ನಾನು ಆಕೆ ಮಗ ಅರ್ಧಂಗೆ ಹೊಡೆದ ಮೂಕ ಬಾಯಿಲ್ಲ. ಎದ್ದು ಅವ 3 ಅವ, ಯಾರೂ ಇಲ್ಲ. ನಮಸ್ಕಾರ, ನಿಮ್ಮ ಹೆಸರು? ನನ್ನ ಹೆಸರು ಯಲಗೌಡ ಪಾಟೀಲ್ ರೀ. ಯಲಗೌಡ್ರೆ, ಇವಾಗ MP ಎಲೆಕ್ಷನ್ಸ್ ಬರ್ತಾ ಇದೆ. ಯಾರನ್ನ ನೀವು MP ಆಗಿ ನೋಡೋಕೆ ಇಷ್ಟಪಡ್ತೀರಿ? ನಾವು ಈ BJP ಅವ್ರು ನೋಡಿದ್ರು ಏನು ಉಪಯೋಗ ಮಾಡಿಲ್ರಿ ಅವ್ರು. ರೈಲ್ವೆ ಹಳಿ ಹಾಯ್ತಂದ್ರು ರೈಲ್ವೆ ಹಳಿ ಹಾಯಲಿಲ್ಲ. ಮುಂದೆ ನೀರು ಅಭಿವೃದ್ಧಿ ಮಾಡ್ತಾವಂದ್ರೆ ಇನ್ನೂ ಮಾಡಿ ನಮ್ಮ ಬಾಗೇವಾಡಿಗೆ ನೀರಿಲ್ಲ. ಈ MP ಅವ್ರು ಹಿಂದಿನವ್ರು ಏನೇನು ಕೆಲಸ ಮಾಡಿಲ್ಲ. ಈಗ ಹೊಸದು ಮಾಡ್ಬೇಕಂತ ನಮ್ಮ ಲೆಕ್ಕ ಐತ್ರಿ. ಅವ ವರ್ಣಾಲ ಕಾಂಗ್ರೆಸ್ ಪಾರ್ಟಿನ ಅವ್ರನ್ನ ಆರಿಸ್ಬೇಕಂತ ನಮ್ಮ ಪ್ಲ್ಯಾನ್ ಐತ್ರಿ. ಈಗ ಮತ್ತೆ ದೇಶದ ಪ್ರಧಾನಮಂತ್ರಿ ಯಾರಾಗಬೇಕು? ದೇಶದ ಪ್ರಧಾನಮಂತ್ರಿ ಮೋದಿ ಚಲೋ ಮಾಡ್ತಾರೆ. ಇವ್ರು ಉಳಿದವ್ರು ಎಲ್ಲಾರ ಹಿಂದಿನ ಚಮಚ ಹೋಗಿ ಮಾತಾಡಕ್ತಾರ ಇಲ್ರಿ ಮೋದಿ ಹತ್ತಾರ. ನಾವು ಬರಗಾಲ ಬಂದೈತಿ ಇದನ್ನು ಕೊಡ್ರಿ ಅಂದ್ರೆ ಒಬ್ಬ ಕೇಳಲಿಲ್ಲ. MP 25 MPಗಳು ಒಬ್ಬ MP ಕರ್ನಾಟಕ ಬಗ್ಗೆ ಮಾತಾಡಿಲ್ಲ. ಅವ್ರನ್ನ ತೊಗೊಂಡು ಮಾಡೋದೇನೈತ್ರಿ? ಹಾಂ, ಹೋಗಿ IC ರೂಮ್ದಾಗ ಕುಂಡ್ರವ್ರು. ರೈತರ ಬಾಳೆ ಏನಾಗೈತಿ, ಉಳ್ದವ್ರು ಕಾರ್ಮಿಕರ ಬಾಳೆ ಯಾವ ವಿಚಾರ ಮಾಡಲಿಲ್ಲ. 25 ML ತಿಂದು ಹೇತ್ರರು ಅವ್ರು ಏನೂ ಮಾಡಲಿಲ್ಲ MP. ಪ್ರಧಾನಮಂತ್ರಿ ಮೋದಿ ಆಗ್ಬೇಕಂತೀರಿ? ಮೋದಿ ಒಬ್ಬನ ತೊಗೊಂಡು ಮಾಡೋದೇನೈತ್ರಿ? ಈ ಡೀಸೆಲ್ ಸವಿ ಆಯಿತು, ಪೆಟ್ರೋಲ್ ಸವಿ ಆಯಿತು. ರೈತರ ಬಗ್ಗೆ ರೈತರು ಈಗ 10 ವರ್ಷ ಆಯ್ತು ಏನು 3000 ರೂಪಾಯಿ 2500 ರೂಪಾಯಿ ಟನ್ ಕಬ್ಬು ಕೊಡತ್ತಾರು. ಅದು ಹಂಗೆ ಐತಿ, ಅಷ್ಟೇ ರೇಟ್ ಐತಿ. ಜೋಳಕ್ಕೆ 1 ಕ್ವಿಂಟಲ್ಗೆ 3500-4000 ಐತ್ರಿ. ಉಳ್ದವ್ರದ್ದು ಏನು ರೈತನ ಮಾತ್ರ ಸವಿ, ಉಳ್ದಿದ್ದೆಲ್ಲ ಹೈ ರೇಟ್ ಐತ್ರಿ. ಹಿಂಗಾಗಿ ರೈತ ಭಾಳ ಕಂಗಾಲಾಗತ್ತಾನ. ಮೋದಿಯೂ ರೈತರಿಗೆ ಏನು ಸಹಾಯ ಮಾಡಿಲ್ಲ. 6000 ರೂಪಾಯಿ ಏನಾಗೋದು? ಈಗ ಕಾಂಗ್ರೆಸ್ ಅವ್ರು ಪ್ರತಿ ಹೆಣ್ಮಗಳಿಗೆ 2000 ಕೊಡ್ತಾರೆ. ಒಬ್ಬ ರೈತಿಗೆ 6000 ಕೊಡ್ತಾನೆ. ವರ್ಷಕ್ಕೆ 6000 ಅವ್ನು ಬರೀ ಒಂದು ಸಾಲಕ್ಕೆ ಗೊಬ್ಬರ ಕಟ್ಟೋಕ್ಕಾಗೋದಿಲ್ಲ. ರೈತರ ಬಗ್ಗೆ ಮೋದಿಗೂ ಕಾಳಜಿ ಇಲ್ಲ.
ಮತ್ತೆ ಯಾವ ಥರ ಪ್ರಧಾನಿ ಬರ್ಬೇಕಂತ ಅನ್ಸುತ್ತೆ ನಿಮ್ಗೆ? ಆಯ್ತು ದೇಶದ ಬಗ್ಗೆ ಮಾತಾಡ ಅಷ್ಟೇ ಚಲೋ ನಾವು ದೇಶ ಪಾಕಿಸ್ತಾನ ಹೊಳ್ಳೆ ಪಾಕಿಸ್ತಾನ ಜೈ ಶ್ರೀರಾಮ ಅಂದ್ರೆ ಅವು ಆಗೋದಿಲ್ಲ ರೀ. ಜನ ಉದ್ಧಾರ ಆಗಬೇಕು, ಜನ ಬಡತನ ಹೋಗಬೇಕು. ಹಂಗೆ ಜೈ ಶ್ರೀರಾಮ್ ಜೈ ಪಾಕಿಸ್ತಾನ ಹಂಗೆ ಹಿಂಗೆ ಅಂದ್ರೆ ಏನು ಕೆಲಸ? ಇವು ಇಲೆಕ್ಷನ್ ಬಂದಾಗ ಬರೀ ಜೈ ಶ್ರೀರಾಮ್ ಅನ್ನೋದು ಪಾಕಿಸ್ತಾನ ಮ್ಯಾಗ ಸುಳ್ಳು ಅಲ್ಲಿ ವಾರ್ ಮಾಡ್ತೇವೆ ಅನ್ನೋದು ಹಿಂಗಾದ್ರೆ ದೇಶ ಉದ್ಧಾರ ಆಗ್ತೈತೆ, ಆಗೋದಿಲ್ಲ. ನಿಮ್ಮ ಹೆಸರು? ನಾಗೇಂದ್ರ ಸರ್. ನಾಗೇಂದ್ರ ಅವರೇ? ಹಾಂ ಸರ್. ಇವಾಗ MP ಎಲೆಕ್ಷನ್ಸ್ ಬರ್ತಾ ಇದೆ. ಹಾಂ ಸರ್. ನಿಮ್ಮ ಅಭಿಪ್ರಾಯ? ನಮ್ಮ ಅಭಿಪ್ರಾಯ ಸರ್ BJP ಐತೆ ಸರ್. ಸರ್ BJP. ಯಾಕೆ BJP ಸರ್? ಅಂದ್ರೆ ಏನು ಅಭಿಪ್ರಾಯ ಅನ್ನೋಕೆ ಕಾಂಗ್ರೆಸ್ಸಿಂದ ಏನು ನಮಗೆಲ್ಲ ವ್ಯಾಪಾರಸ್ಥರಿಗೆ ಗಾಡಿ ಡ್ರೈವರ್ಗೆ ಎಲ್ಲ ನುಕ್ಸಾನ ಆಗೈತಿ. ಮತ್ತು ಈಗ ಏನ್ರ ಬೇರೆ ಮಾಡ್ತಾರೆ ಏನ್ರ ಹಿಂಗಾಗಿ. ಸೊ ನೋಡಿದ್ರಲ್ಲ ವೀಕ್ಷಕರೇ, ನಾವಿವತ್ತು ಬೆಳಗಾವಿ ಗ್ರಾಮಾಂತರ ಜನರ ಅಭಿಪ್ರಾಯ ಏನಿತ್ತು ಅಂತ ತಿಳ್ಕೊಂಡು ಬಂದಿದ್ದಾಯಿತು. ಅವರ ಅಭಿಪ್ರಾಯ ಗೌಪ್ಯವಾಗಿದ್ದರೂ ಕೂಡ ಈ ಬಾರಿಯ ಚುನಾವಣೆ ರಂಗೇರೋದರಲ್ಲಿ ಸಂದೇಹವೇ ಇಲ್ಲ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿ ಆಗ್ತೀನಿ. ನಮಸ್ಕಾರ.